ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಅವ್ರ ಅನ್ನ ಬಡಿಸೋ ವಿಧಾನ ಆಗಿರ್ಬೋದು, ನಾವು ನಮ್ಮ ಮನೆಯಲ್ಲೇ ನಾವು ಊಟ ಮಾಡ್ತಾ ಇದ್ದೀವೇನೋ, ನಮ್ಮ ತಾಯಿ ಊಟ ಬಡಿಸ್ತಾ ಇದ್ದಾರೇನೋ ಅನ್ನುವಂಥ ಆ ಒಂದು ಪ್ರೀತಿ ಎಲ್ಲ ಇದೆ. ತುಂಬ ಸಂತೋಷ ಆಗುತ್ತೆ. The hot serving that banana leaf, it's like a delicious thing. You can't able to expect that. This is a third or fourth time we are coming actually. And every week we are planning actually morning time because that refreshment we need in day-to-day life. ಮೊದಲು ಇಲ್ಲಿ ನಾನು ಬಂದಾಗ ಇದು ಒಂಥರ ಏನು ಮನೆ ಥರ ಇದೆಯಲ್ಲ, ಅಲ್ಲೇ ನನಗೆ ಈ ಒಂಥರ ಕಳೆದೋದೆ ಬಿಕಾಸ್ ಆಫ್ ದಟ್ ಆ್ಯಂಬಿಯನ್ಸ್. ಸೊ ಇಲ್ಲಿ ಬಂದ ಮೇಲೆ ಫುಡ್ ಮಾತ್ರ ಅಲ್ಟಿಮೇಟು, ಬಡಿಸೋರು ಅಲ್ಟಿಮೇಟು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಅವ್ರ ಸಿಹಿ ಅಂತ ಹೋಟ್ಲ್ ಹೆಸರು ಇದು. ಅವರು ಜೀವನವು ಸಿಹಿಯಾಗಿರಲಿ, ಬಡಿಸೋದು ಸಿಹಿಯಾಗಿ ಬಡಿಸಿದ್ರು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಹಯಗ್ರೀವ, ಕದಂಬ, ಪುಳಿಯೋಗರೆ, ಶಾವಿಗೆ ಉಪ್ಮಾ, ಅವಲಕ್ಕಿ ಇಡ್ಲಿ, ಉದ್ದಿನ ವಡ, ಆಂಬೊಡೆ, ಇದು ಇವತ್ತಿನ ಮೆನು ನನ್ನ ಕೈಯಲ್ಲಿದೆ. ನಿನ್ನೆನೇ ಮೆಸೇಜ್ ಹಾಕ್ಬಿಟ್ಟಿದ್ರು, ಸರ್ ಇವತ್ತಿಂದು ಈ ಮೆನು ಇದೆ ಅಂಥೇಳಿ. ನಿಮ್ಮೆದುರಿಗೆ ಹೇಳಿದ್ದೀನಿ ಗೆಳೆಯರೇ. ನನ್ನಿಂದ ಕಾಣಿಸ್ತಾ ಇರತಕ್ಕಂಥದ್ದು ಸಿಹಿ ಸುಪ್ರಭಾತಂ ಅಂತ ಹೊಸದಾಗಿ JP ನಗರದಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಶುರುವಾಗಿದೆ. ನನ್ನಿಂದ ಕ್ರೌಡ್ ನೋಡ್ತಾ ಇದ್ದೀರಲ್ಲ, ಒಳಗಡೆ ಫುಲ್ ಇದೆ. ಇಲ್ಲಿ ಜನ ಕಾಯ್ತಾ ಇದ್ದಾರೆ, ಹಾಗಾಗಿ ಕ್ಯೂನಲ್ಲಿ ಹೋಗಬೇಕಾಗತ್ತೆ. ಸೊ ನಾನು ಈ ಕ್ಯೂನಲ್ಲೇ ಹೋಗ್ತೀನಿ. ಇದ್ರ ಕತೆ ಹೇಳ್ತೀನಿ. ಅದ್ಭುತವಾಗಿದೆ. ಇಬ್ಬರು ಸಿಸ್ಟರ್ಸ್ ಸೇರಿ ಇದನ್ನು ನಡೆಸ್ತಾ ಇದ್ದಾರೆ, ಮನೆಯಲ್ಲೇ ನಡೆಸ್ತಾ ಇದ್ದಾರೆ. ಇದು ಅಪ್ಪಟ ಅಯ್ಯಂಗಾರ್ ಶೈಲಿ ಟಿಫನ್ ಸಿಗುತ್ತೆ. ಬೇರೆ ಬೇರೆ ತಿಂಡಿಗಳು ಇಲ್ಲಿ ಸಿಗುತ್ತೆ. ಬನ್ನಿ, ಇವತ್ತಂತೂ ಹೇಳಿದ್ದೀನಿ ಮೆನು, ಬಾಯಲ್ಲಿ ಜುಳು ನೀರು ಬರ್ತಾ ಇದೆ. ಹೇಗಿರುತ್ತೆ ಟೇಸ್ಟು ತಿಳಿಸ್ತೀನಿ, ಮತ್ತು ಇದ್ರ ಕತೆಗೆ ಕೂಡ ತಮಗೆ ಸ್ವಾಗತ. ಬನ್ನಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ. ಮೊದಲಿಗೆ ಸಿಹಿ ಸುಪ್ರಭಾತಂ ಅಯ್ಯಂಗಾರ್ ಡಿಲೈಟ್ಸ್, ಈ ಹೆಸರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮಂಥ ದೊಡ್ಡ ವ್ಯಕ್ತಿಗಳು ನಮ್ಮ ಇದಕ್ಕೆ ಬರೋದು ತುಂಬ ಖುಷಿ ಆಗುತ್ತೆ. ಮಾತೇ ಬರ್ತಿಲ್ಲ ನನಗೆ ಆ್ಯಕ್ಚುಲಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀ ಅಂತ ಸರ್. ಓಕೆ. ನಮ್ಮ ರೆಸ್ಟೋರೆಂಟ್ ಹೆಸರು ಸಿಹಿ ಸುಪ್ರಭಾತಂ ಅಂತ. ನನ್ನ ಹಸ್ಬೆಂಡ್ ಈ ಹೆಸರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಓಕೆ. ಹೇಗೆ ಶುರುವಾಯ್ತು ಇದು? ಮನೆಯಲ್ಲೇ ಮಾಡ್ಬೇಕಂತ ಹೇಗೆ ಅನ್ಕೊಂಡ್ರಿ? ಹೇಗೆ ಶುರುವಾಯ್ತು? ಫಸ್ಟು ಏನಂದ್ರೆ, ಇದು ಒಂದು ಸ್ಮಾಲ್ ಸ್ಟೋರಿ ಇದೆ. ಹೇಳ್ಬಿಡಿ. ಏನಂದ್ರೆ, ನನ್ನ ಹಸ್ಬೆಂಡ್ ಹಿ ವಾಸ್ ಇನ್ ಅ ಬ್ಯಾಂಕಿಂಗ್ ಇಂಡಸ್ಟ್ರಿ. ನಾವಿಬ್ರು ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದು. ಅವ್ರನ್ನ ಅಪ್ಸ್ಕಿಲ್ ಮಾಡ್ಕೋಬೇಕು ಅಂತ ಹಿ ಟುಕ್ ಅ ಬ್ರೇಕ್. ಆವಾಗ ಬ್ರೇಕ್ ತಗೊಂಡು ನೆಕ್ಸ್ಟ್ ಓದ್ಬಿಟ್ಟು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗೋಣ ಅಂತ ಇದ್ರು. ಆ ಪ್ರೊಸೆಸ್ಸಲ್ಲಿ ನನಗೆ ತುಂಬ ದಿವಸದಿಂದ ನಾವೇ ಏನಾದರೂ ಶುರು ಮಾಡೋಣ ನಾವಾಗೆ ಅಂತ. ನನಗೆ ಒಂದು ಚಿಕ್ಕ ಮಗಳು, ಲೈಕ್ ಶೀ 6 year old ನಾವು. ಆವಾಗ 3 years ಇರೋವಾಗ ಏನಾದರೂ ಶುರು ಮಾಡಿ ಅಂತ ಹೇಳ್ತಿದ್ರು. ಬಟ್ ಅವಳನ್ನ ಟೇಕ್ ಕೇರ್ ಮಾಡೋಕ್ಕೆ ಯಾರು ಇರಲಿಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದಿಲ್ಲಿ. ಸೊ ಹಾಗಾಗಿ ಥಿಂಕ್ ಮಾಡ್ತಿದ್ವಿ. ಆಮೇಲೆ ವೆನ್ ಶಿ ವಾಸ್ 4 year old, ಅವಾಗ ನೋ, ಶಿ ಕ್ಯಾನ್ ಟೇಕ್ ಕೇರ್ ಬೈ ಹರ್ ಸೆಲ್ಫ್. ಇವಾಗ ಏನಾದರೂ ಮಾಡೋಣ ಅಂತ, ಮನೆಯಿಂದ ಶುರು ಮಾಡೋಣ ಅಂತ ನಮ್ಮ ಅಪಾರ್ಟ್ಮೆಂಟಿಂದಾನೇ ಅಡುಗೆ ಮಾಡಿಕೊಂಡು ನಾವು ಸ್ಟಾಲ್ ಹತ್ರ ಬರ್ತಿದ್ವಿ. ಇಲ್ಲಿ 24th ಮೇನ್ ಹೋಟೆಲ್ ಇದೆಯಲ್ಲ, ಶಂಕರ್ ನಾರಾಯಣ ಹೋಟೆಲ್ ಹತ್ರ ಬರುತ್ತೆ, ಎಸ್&ನ್ ರಿಫ್ರೆಶ್ಮೆಂಟ್ಸ್ ಹತ್ರ. ಅಲ್ಲಿ ಸ್ಟಾಲ್ ಇದೆ, ಅಲ್ಲಿ ಮಾಡ್ತಿದ್ವಿ. ಅಲ್ಲಿಂದ ಮನೆಯಿಂದ ಮಾಡಿಕೊಂಡು ಅಪಾರ್ಟ್ಮೆಂಟಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ಮಾಡ್ಕೊಂಡು ಬಂದು ಸ್ಟಾಲಲ್ಲಿ ಇಟ್ಕೊಂಡು ದೆನ್ ವಿ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಅಡಚಣೆಗಳಿಗೂ ಬಂತು. ಅಪಾರ್ಟ್ಮೆಂಟಲ್ಲಿ ಮಾಡೋಂಗಿಲ್ಲ ಅಂತೆಲ್ಲ ಶುರು ಮಾಡಿದ್ರು. ಸೊ ಪಾಸ್ ಮಾಡಿದ್ವಿ ಸ್ವಲ್ಪ ದಿನ. ಆಮೇಲೆ ಮನೆ ಫುಡ್ ಕೊಡ್ತಿದ್ದೀವಲ್ಲ, ಮನೆ ವಾತಾವರಣನೇ ಮಾಡೋಣ, ಮನೆ ವಾತಾವರಣದ ಥರ ಹುಡ್ಕೋಣ, ಕಮರ್ಷಿಯಲ್ ಥರ ಹೋಗೋದು ಬೇಡ ಅಂತ. ಸೊ ಈ ಮನೆ ಸಿಕ್ತು. ಹಾಗಾಗಿ ಈ ಮನೆಯಿಂದ ಶುರು ಮಾಡಿದ್ವಿ ಸರ್. ಅದು ಶುರುವಾಗಿ 1.5 ವರ್ಷ ಆಯಿತು. ಇದು ಶುರುವಾಗಿ ಜಸ್ಟ್ 8 months ಆಯಿತು. 8 months ಆಯಿತು. ಸರ್, ಇವತ್ತು ಬಂದು ಸ್ವೀಟಲ್ಲಿ ಹಯಗ್ರೀವ ಇದೆ, ಇಡ್ಲಿ ವಡೆ ಇದೆ, ಇಡ್ಲಿ ಉದ್ದಿನ ವಡೆ ಆಂಬೊಡೆ ಇದೆ, ಮತ್ತೆ ಪುಳಿಯೋಗರೆ ಇದೆ, ಶಾವಿಗೆ ಇದೆ, ಬಿಸಿಬೇಳೆ ಬಾತ್ ಇದೆ, ಕದಂಬ ಅಂತ ಹೇಳ್ತೀವಿ ನಮ್ಮಲ್ಲಿ. ಅದೇ ಕದಂಬ ಅಯ್ಯಂಗಾರ್ ಸ್ಟೈಲು. ನಮ್ದು ಹಾಸನ, ರಾಮನಾಥ್ಪುರ. ಸೊ ರಾಮನಾಥ್ಪುರದಲ್ಲಿ ಕದಂಬ ದದಿಯೋದ್ನ ಅಂತ ದೇವಸ್ಥಾನದಲ್ಲಿ ಕೊಡ್ತಾರೆ ರಥೋತ್ಸವ ಟೈಮಲ್ಲಿ. ಸೊ ಅದೇ ಕಾನ್ಸೆಪ್ಟ್ ಅಂತ ಅನ್ಕೊಳ್ಳಿ. ಓಕೆ, ಅದ್ಭುತ. ಡೈಲಿ ಇಷ್ಟಿರುತ್ತೆ ನಿಮ್ದು? ಡೈಲಿ ಇವತ್ತು ವೀಕೆಂಡ್ ಆದ್ರಿಂದ ಒಂದು ಐಟಮ್ ಎಕ್ಸ್ಟ್ರಾ ಇದೆ. ಯೂಶಲಿ 5 items ಇದ್ದೇ ಇರುತ್ತೆ. ಇಡ್ಲಿ ವಡೆ ದಿನ ಇರುತ್ತೆ, ಮತ್ತೆ ಒಂದು ರೈಸ್ ಐಟಮ್ ಇರುತ್ತೆ, ಪುಳಿಯೋಗರೆ ಅಥವಾ ಬಿಸಿಬೇಳೆ ಬಾತ್, ಮೆಂತ್ಯ ಬಾತ್, ಆಮೇಲೆ ಇದು ಶಾವ್ಗೆ, ಗೊಜ್ಜವಲಕ್ಕಿ,
ಮತ್ತು ಅವಲಕ್ಕಿ ಉಪ್ಪಿಟ್ಟು ಈ ಥರ ದಿನ ಒಂದೊಂದು ತಿಂಡಿ ಇರುತ್ತೆ, ಒಂದೊಂದು ರೈಸ್ ಇರುತ್ತೆ, ಮಿಕ್ಕಿದ್ದು ಒಂದು ಸ್ವೀಟ್ ಇರುತ್ತೆ, ಕೇಸರಿ ಬಾತ್ ಇರುತ್ತೆ, ಗೋಧಿ ಸಜ್ಜಿಗೆ, ಸ್ವೀಟ್ ಪೊಂಗಲ್. ನಿನ್ನೆ ಸ್ವೀಟ್ ಪೊಂಗಲ್ ಇತ್ತು, ಇವತ್ತು ಹೈಗ್ರೀವಾ ಇದೆ. ಓಕೆ, ಡೈಲಿ ಇಷ್ಟ ಇರುತ್ತೆ. ಬರೀ ಟಿಫನ್ ಮಾತ್ರ, ಊಟನೂ ಇರುತ್ತೆ? ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾತ್ರ ಸರ್. ಲಂಚ್ ಶುರು ಮಾಡಬೇಕು, ಅತಿ ಶೀಘ್ರದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ನೋಡಬೇಕು. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಅವ್ರ ಅನ್ನ ಬಡಿಸೋ ವಿಧಾನ ಆಗಿರ್ಬೋದು, ನಾವು ನಮ್ಮ ಮನೆಯಲ್ಲೇ ನಾವು ಊಟ ಮಾಡ್ತಾ ಇದ್ದೀವೇನೋ, ನಮ್ಮ ತಾಯಿ ಊಟ ಬಡಿಸ್ತಾ ಇದ್ದಾರೇನೋ ಅನ್ನುವಂಥ ಆ ಒಂದು ಪ್ರೀತಿ ಎಲ್ಲ ಇದೆ. ತುಂಬ ಸಂತೋಷ ಆಗುತ್ತೆ. ಮತ್ತು ಇಷ್ಟು ಅಥೆಂಟಿಕ್ ಫುಡ್ ಕೊಡ್ತಾ ಇದ್ದಾರೆ, ಕ್ಲೆನ್ಲಿನೆಸ್ ಆಗಿರ್ಬೋದು, ಅಥವಾ ನಾನು ಅವರ ಒಂದು ಫಸ್ಟ್ ಟೈಮ್ ಇವತ್ತು ನಾನು ಒಂದು ಬ್ಲಾಗ್ ನೋಡಿದ್ದು, ಆ ಬ್ಲಾಗ್ನ ನೋಡಿ ನಾನು ಬಂದಿದ್ದೀನಿ. ಈ ಥರ ಎಲ್ಲರೂ ಬನ್ನಿ, ದಯವಿಟ್ಟು ಎಲ್ಲ ಟೇಸ್ಟ್ ಮಾಡಿ, ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ದ ಸಿಸ್ಟರ್ಸ್. ಅದ್ಭುತ. ಈ ಅಟ್ಮಾಸ್ಫಿಯರೇ ಭಾಳ ಚಂದ ಇದೆ ಮತ್ತು ಎಲ್ಲರೂ ಇದನ್ನು ಬಯಸ್ತಾರೆ. ಯಾಕೆಂದರೆ ಇವತ್ತಿನ ಸ್ಟ್ರೆಸ್ ಲೈಫಲ್ಲಿ ಇಷ್ಟ ಐಟಮ್ ಅವರು ಹೌದು ಕುತ್ಕೊಂಡು ಇರೋದೇ ಒಂದು ದಿವಸ ರಜೆ ಸಿಕ್ಕಿರುತ್ತೆ, ಆಗೋದೇ ಇಲ್ಲ. ಮತ್ತು ಆಮೇಲೆ ಬರೀ ನಿಮ್ಮದು ರುಚಿ ಅಲ್ಲ, ಆ ನೆನಪುಗಳು, ಆ ಸಂಸ್ಕೃತಿ, ಇದನ್ನು ವಾಪಸ್ ತಂದು ಕೊಡ್ತಾ ಇದ್ದೀರಿ ಜನಕ್ಕೆ. ಹಾಗಾಗಿ ಭಾಳ ಅಮೂಲ್ಯ ಅಂತ ಅನಿಸುತ್ತೆ. ಯಾವಾಗಲೂ ಒಂದು ಊಟ ಇದೆಯಲ್ಲ, ನಮ್ಮ ನೆನಪುಗಳು, ಹೌದು, ನಮ್ಮ ಊರು, ಕರೆಕ್ಟ್, ಏನೇನೋ ನೆನಪಿಸುತ್ತೆ ಅಲ್ಲ. ನಿಜ. ಇಲ್ಲಿ ಬಂದವರೆಲ್ಲ ನಮ್ಮ ಅಜ್ಜಿ ಮಾಡ್ದಂಗಿದೆ, ನಮ್ಮ ಅಜ್ಜಿ ಮಾಡ್ತಾ ಇದ್ರು, ಆ ರೀತಿ ಟೇಸ್ಟ್ ಇದೆ ಅಂತ ಹೇಳ್ತಿರ್ತಾರೆ. ನಮ್ಮ ಅಮ್ಮ ಮಾಡಿರೋ ಟೇಸ್ಟ್ ಇದೆ ಅಂತ ಹೇಳ್ತಾರೆ. ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತಾರೆ. ಖುಷಿ ಆಗುತ್ತೆ. ಅಟ್ಲೀಸ್ಟ್ ಏನಂದ್ರೆ ಮನೆ ತಿಂಡಿನ ಸರ್ವ್ ಮಾಡೋದು ಒಂಥರ ಖುಷಿ ಆಗುತ್ತೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲದೆ, ಕಲರ್ಸ್ ಇಲ್ಲದೆ, ಏನೋ ಸೋಡಾ ಗಿಡ ಬಳಸದೆ ಆ ಥರ ಕೊಡೋದು ತುಂಬ ಖುಷಿ ಅನಿಸುತ್ತೆ. ಇದ್ರ ಹಿಂದೆ ತುಂಬ ಸ್ಟ್ರಗಲ್ಸು ಇದೆ. ನನ್ನ ಚಿಕ್ಕ ಮಗಳಿದ್ದಾಳಲ್ಲ, ಅವಳನ್ನ 5 ಗಂಟೆಗೆ ಎಬ್ಬಿಸಿ ನನ್ನ ಸಿಸ್ಟರ್ ಮನೆಗೆ ಬಿಟ್ಟು ಅವಳನ್ನ ಅಲ್ಲಿಂದ ಹೊರಟು ಬರ್ತೀವಿ. ಅವಳು ಪಾಪ ತುಂಬ ನನಗೆ ಸಹಕಾರ ಕೊಟ್ಟಿದ್ದಾಳೆ. ಈವನ್ ದೋ ಶಿ ವಾಸ್ 4 year old ಸ್ಟಾರ್ಟ್ ಮಾಡಿದಾಗ. ಅವಾಗ ನಾವಿಬ್ಬರೇ, ಅವಾಗೇನು ಬೆಳಗ್ಗೆ ಅಡುಗೆ 4 ಗಂಟೆಗೆ ಎದ್ದು ಮಾಡಬೇಕಲ್ಲ, ಅವಳು ಎದ್ಬಿಡವಳು, ಅಮ್ಮ ನಂಗೆ ನೀನು ಬೇಕು ಪಕ್ಕಕ್ಕೆ ಅಂತ. ಏನು ಮಾಡೋದು, ಎಷ್ಟೋ ದಿನ ಅವಳ ಜೊತೆಗೆ ಮಲ್ಕೊಂಡಂಗೆ ಮಾಡಿ ಮತ್ತೆ ಹೋಗಿ ಅಡುಗೆ ಮಾಡೋದು. ಹಾಗಾಗಿ ತುಂಬ ಸ್ಟ್ರಗಲ್ಸ್ ಇದೆ. ಈಗಲೂ ಸಹ ನನ್ನ ಸಿಸ್ಟರ್ ಹತ್ತಿರದಲ್ಲೇ ಇದ್ದಾಳೆ, ಅವಳು ನನ್ನ ಜೊತೆಗಿದ್ದಾಳೆ. ಈಗ ನಾವು 1.5 ವರ್ಷ ಆಯಿತು ಶುರು ಮಾಡಿ. ನನ್ನ ಸಿಸ್ಟರು ಮತ್ತು ನಮ್ಮ ಭಾವ ಸೇರಿಕೊಂಡು ಈಗ ಒಂದು 8 months ಆಯಿತು. ಇದು ಶುರು ಆದಮೇಲೆ ಬಂದಿದ್ದಾರೆ. ಸೊ ಅವರು ಮನೆ ಹತ್ತಿರ ಇರೋದ್ರಿಂದ ಅದೊಂಥರ ನನಗೆ ಅಡ್ವಾಂಟೇಜು. ಇಬ್ರಿಗೊಬ್ರೊಬ್ರು ಸಪೋರ್ಟ್ ಮಾಡ್ತಿದ್ದೀವಿ. ಅವಳು ಮೇಕಪ್ ಆರ್ಟಿಸ್ಟು, ಸೊ ಅವಳ ಪ್ರೊಫೆಷನ್ಗೆ ಹೋಗ್ತಿರ್ತಾಳೆ, ನನಗೂ ಸಹಾಯ ಮಾಡ್ತಿರ್ತಾಳೆ. ಸೊ ಅವಳನ್ನ, ನನ್ನ ಮಗಳನ್ನ ಅವ್ರ ಮನೇಲಿ ಬಿಟ್ಬಿಟ್ಟು ಬರ್ತೀನಿ. ಅವಳ ಮಗಳು ಭರತನಾಟ್ಯಂ ಡ್ಯಾನ್ಸರ್. ಸೊ ಅವಳು 8 o'clock ತನಕ ಅವೈಲೇಬಲ್ ಇರ್ತಾಳೆ, ಕಾಲೇಜ್ಗೆ ಹೋಗೋ ತನಕ. ಸೊ ಅವಳನ್ನ ಮಲಗಿಸ್ಬಿಟ್ಟು ಬರ್ತೀವಿ. ನಾವಿಲ್ಲಿ ಅಡುಗೆ ಮುಗಿಸ್ಬಿಟ್ಟು 7:30ಗೆ ನನ್ನ ಮಗಳನ್ನ ಹೋಗಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ವೆಲ್ಕಮ್ ಬ್ಯಾಕ್. ಇದು ಆದಮೇಲೆ ಮತ್ತೇನು ಮಾಡ್ತೀರಿ ನೀವು? ಬರೀ ಈಗ ಇಲ್ಲಿ 11ಗೆ ಮುಗಿಯುತ್ತೆ ಸರ್ ಬ್ರೇಕ್ಫಾಸ್ಟು. ಆಮೇಲೆ ನಾಳೆದು ಪ್ರಿಪ್ರೇಷನ್ಸ್ ಏನಿರುತ್ತೆ ಅದು ಮಾಡ್ಕೋತೀವಿ. ಅದಾದ್ಮೇಲೆ ಮನೆಗೆ ಹೊರಟ್ಬಿಡ್ತೀವಿ. ಮನೇಲಿ ಮಾಮೂಲಿ ಅಡುಗೆ ಅದೆಲ್ಲ. ಸೊ ಇಲ್ಲಿ ನಾವು ಲಂಚ್ ಶುರು ಮಾಡಿದ್ಮೇಲೆ ಮೇ ಬಿ ಎಕ್ಸ್ಟೆಂಡ್ ಆಗುತ್ತೆ 3 o'clock ತನಕ, 4 o'clock ತನಕ. ಓಕೆ, ಇಷ್ಟೇ ಜನ ಬರ್ತಾರೆ ಅಂತ ಒಂದು ಅಂದಾಜು ಇದೆಯಾ? ಡೈಲಿ ವೀಕ್ ಡೇಸಲ್ಲಿ ಒಂದು 60-70 ಆ ಥರ ಸರ್. ವೀಕೆಂಡ್ಸು ಒಂದು 200 ಆ ಥರ, 150-200. ಓಕೆ. ಈಗ ಮೊದಲಿಗೆ ಹೇಗಿತ್ತು ರಿಯಾಕ್ಷನ್? ಈ ಮನೆ ಮಾಡಿದ್ರಿ? ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋನೇ ಇತ್ತು ಸರ್, ತುಂಬಾ ಸ್ಲೋ ಇತ್ತು. ಅಲ್ಲಿ ಸ್ಟಾಲ್ ಚೆನ್ನಾಗಿ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಇಲ್ಲಿ ಸ್ಲೋ ಇತ್ತು. ಒಂದು 2 ತಿಂಗಳು ಆದಮೇಲೆ ಪಿಕಪ್ ಆಯಿತು. ಜನ ರೆಗ್ಯುಲರ್ಸ್ ಇದ್ದಾರೆ, ಲೈಕ್ ಆಫೀಸ್ ಹೋಗೋರೆಲ್ಲ ದಿನ ಬಂದು ತಿಂತಾರೆ. ಆಮೇಲೆ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಬರ್ತಾರೆ. ರೆಗ್ಯುಲರ್ ಮನೆ ತಿಂಡಿ ಅಲ್ವಾ, ಸೊ ಅವ್ರಿಗೆ ಬೇಜಾರಾಗಲ್ಲ, ಬರ್ತಿರ್ತಾರೆ. ಓಕೆ. ಮೊದಲು ಇಲ್ಲಿ ನಾನು ಬಂದಾಗ ಇದು ಒಂಥರ ಏನು ಮನೆ ಥರ ಇದೆಯಲ್ಲ, ಅಲ್ಲೇ ನನಗೆ ಈ ಒಂಥರ ಕಳೆದೋದೆ ಬಿಕಾಸ್ ಆಫ್ ದಟ್ ಆ್ಯಂಬಿಯನ್ಸ್. ಸೊ ಇಲ್ಲಿ ಬಂದ ಮೇಲೆ ಫುಡ್ ಮಾತ್ರ ಅಲ್ಟಿಮೇಟು, ಬಡಿಸೋರು ಅಲ್ಟಿಮೇಟು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಅವ್ರ ಸಿಹಿ ಅಂತ ಹೋಟ್ಲ್ ಹೆಸರಿದು. ಅವರು ಜೀವನವು ಸಿಹಿಯಾಗಿರಲಿ, ಬಡಿಸೋದು ಸಿಹಿಯಾಗಿ ಬಡಿಸೋರು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಮನೆ ವಾತಾವರಣ ಅಂದಾಗ ಈ ದರ್ಶಿನಿ ಥರ ಅಥವಾ ಹೋಟೆಲ್ ಥರ ಇದ್ದಾಗ ಅದು ನಂಗೆ ಅಷ್ಟು ಅಥೆಂಟಿಕ್ ಅಂತ ಅನಿಸಲ್ಲ ಅಂತ ಅನಿಸ್ತು. ಆಮೇಲೆ ನನ್ನ ಹಸ್ಬೆಂಡ್ ರೈಡರ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ಈ ಥರ ಕಟ್ಟೆ ಮೇಲೆ ಕೂತ್ಕೊಂಡು ಬೆಂಚ್ ಮೇಲೆ ಕೂತ್ಕೊಂಡು ತಿನ್ನೋದು ಅಂದರೆ ಅದರ ಏನೋ ತುಂಬ ಇಷ್ಟ ಅವ್ರಿಗೆ. ಸೊ ಆ ಥರನೇ ಬೆಂಗಳೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯ, ನಮ್ಮಿಬ್ಬರದು ಅಭಿಪ್ರಾಯ. ಇಬ್ಬರು ಟ್ರಾವೆಲ್ ಮಾಡ್ತಿರ್ತೀವಿ, ಸೊ ಹಾಗಾಗಿ ಇದನ್ನು ಕಂಡುಹಿಡಿದ್ವಿ ಸರ್. ಬಟ್ ಆ್ಯಕ್ಚುಲಿ ನೋಡಿ, ಅಲ್ಲೇ ವಿನ್ ಇರೋದು. ನಾವು ಯಾವಾಗಲೂ ನಮ್ಮ ಮಾತನ್ನು ನಾವು ಕೇಳಿಸ್ಕೊಳ್ಳೋದೇ ಇಲ್ಲ. ಕೆಲವು ಬಾರಿ ಯಾರೋ ಏನೋ ಮಾಡಿರ್ತಾರೆ ಅಂತ ನಾವು ಕಾಪಿ ಮಾಡೋದು ಮಾಡ್ತೀವಿ, ಹಂಗೆ ಮಾಡೋಣ ಅಂತ ಅನ್ಕೋತೀವಿ. ಬಟ್ ನೀವು ನನಗೇನು ಅಂದರೆ ಅವರು ಹಾಗೆ ಅಲ್ಲ,
ನಾನು ಎಷ್ಟು ಖುಷಿಯಾಗಿರ್ತೀನಿ, ನಾನೇನು ಇಷ್ಟಪಡ್ತೀನಿ, ಜನನೂ ಹಾಗೆ. ಹೌದು ಹೌದು ನಿಮ್ ರಿಫ್ಲೆಕ್ಷನ್ ಅದು ನಿಜ, actually. ನಿಜ. ಅಲ್ವಾ? ಹೌದು sir. ಅದಕ್ಕಾಗಿ ಈ ಮನೆ ನೋಡಿದ ತಕ್ಷಣ ನನಗೆ ಇದು ಇಷ್ಟ ಆಗಿದ್ದು. ಯಾಕಂದ್ರೆ ನನ್ನ ಹಳೆ ಜರ್ನಿಯಲ್ಲಿ ಕೂಡ ನಾನು ಅಡಿಗೆ ಮನೆ ಅಂತ ಮನೆಯಲ್ಲೇ ಶುರು ಮಾಡಿದ್ದು. ಹೌದಾ ಸರ್? ಹಾಗಾಗಿ Nice. ನನಗೆ ನನ್ನ ಅಡಿಗೆ ಮನೆನೇ ನೆನಪಾಗಿದ್ದು. ನಮಗೂ ಹೀಗೆ ಜನ ಬರ್ತಿದ್ರು ಬೆಳಗಿನ ಜಾವ. ನಾವಿಬ್ಬರು ಗಂಡ ಹೆಂಡತಿ ಅಡಿಗೆ ಮಾಡಿ ಬಡಿಸ್ತಿದ್ವಿ. ನನ್ನ ಮಕ್ಕಳೆಲ್ಲ ಇನ್ನೂ ಚಿಕ್ಕವರು, ಅವರು ಲೋಟ ತಗೊಂಡು ನೀರು ಕೊಡೋರು, ಏನೋ ಸಣ್ಣ ಪುಟ್ಟ nice. ಪುಡಿಗಳು. ಹಾಗೆ ನನಗಿದು ನೆನಪಾಯ್ತು. ಅದಕ್ಕೆ ನಾನು ಓಡಿ ಬಂದಿದ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು 2 ಕಾರಣಗಳಿದೆ. ಒಂದು, ಉದ್ಯಮ ನಿಮ್ಮದು ಪರಿಚಯ ಮಾಡಿಸುವಂಥದ್ದು, ಮತ್ತು ನೋಡ್ತಕ್ಕಂಥವ್ರಿಗೆ ತುಂಬ ದೊಡ್ಡದನ್ನ ಯಾವುದನ್ನು ಮಾಡಬೇಡಿ, ಚಿಕ್ಕದಿಂದ ಶುರು ಮಾಡಿ. ಹೌದು. ಈ ಥರದ್ದು ಮನೆ ಅಲ್ವಾ ಇದ್ದೇ ಇರುತ್ತೆ. ಹೌದು, ಹೌದು ಕೆಲವೊಬ್ಬರಿಗೆ ನಡೆಯುತ್ತೋ ಇಲ್ವೋ, ಆಗುತ್ತೋ ಇಲ್ವೋ, ಜನ ಬರ್ತಾರೋ ಇಲ್ವೋ. ಫಸ್ಟ್ ಮನ್ಸಲ್ಲಿ ಇನ್ವೆಸ್ಟ್ ಮಾಡ್ಬಿಡೋಣ ದೊಡ್ಡದಾಗಿ, ಅಂದ್ರೆ ಮನೆ ತರಾನೇ ಅಂತ. ಆಮೇಲೆ ಬೇಡ, ಜನ ಹೇಗ್ ತಗೋತಾರ ನೋಡೋಣ, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೋಬೇಕು, ನಮ್ ಟೇಸ್ಟ್ ಇಷ್ಟ ಆಗತ್ತಾ ಜನಕ್ಕೆ ನೋಡೋಣ, ಅದೇ. ಅದೆಲ್ಲ ಎಕ್ಸ್ಪೆರಿಮೆಂಟ್ ಒಂಥರ. ಆಮೇಲೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಜನನ ಇವತ್ತು ನಿಮ್ಮ ಟೇಸ್ಟ್, ಹೌದು ಸರ್. ಆಮೇಲೆ ನಿಮ್ಮ ಆರೈಕೆ, ನಿಮ್ಮ ಮಾತುಗಳು, ಜನಗಳ ನಿಮ್ಮ ಆರೈಕೆ, ನಡವಳಿಕೆ. ಪ್ರೋತ್ಸಾಹ. ನಮ್ಮ ಅಡಿಗೆ ರುಚಿನೂ ಇಷ್ಟ ಆಗಿದೆ ಜನಕ್ಕೆ. ನಾವೇ ಅಡಿಗೆ ಮಾಡ್ತೀವಿ ಮನೆಯವರೆಲ್ಲ ಸೇರ್ಕೊಂಡು. ಪ್ರೋತ್ಸಾಹ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗತ್ತೆ. ನಡ್ರಿ ಒಳಗೆ ನೋಡ್ತಾ ಮಾತಾಡ. ಬನ್ನಿ sir. ಓಕೆ. ಇದು ಅಂದ್ರೆ ನೀವು ಮನೇನೂ ಇಲ್ಲೇ ಇರ್ತೀರಿ, ಹೋಟ್ಲು ಇದೇನಾ ಅಥವಾ? ಇಲ್ಲ ಸರ್, ನಾವು ಇಲ್ಲಿ ನಂದಿನಿ ಹೋಟೆಲ್ ಹತ್ರ ನಮ್ಮ ಮನೆ. ಅಲ್ಲಿಂದ ಬೆಳಗ್ಗೆ 4:30 ಎದ್ದು ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬರ್ತೀರಿ? ಇದು 1 ಫ್ಲೋರ್ ಮಾತ್ರ ಕೆಳಗಡೆ ತಗೊಂಡು? ಹೌದು, ಮೇಲೆ ಓನರ್ ಇದ್ದಾರೆ. ಇದು 1 ಫ್ಲೋರ್ ಮಾತ್ರ. ಅಂದ್ರೆ ಇದು ಕಮರ್ಷಿಯಲ್ ಏನೇನ್ ಬೇಕೋ ಅದನ್ನೆಲ್ಲ ಜಸ್ಟ್ ಇಲ್ಲಿ ಎಷ್ಟು ಒಂದು 20-25 ಅಷ್ಟೇ ಕುತ್ಕೊಳ್ಳೋಕ್ಕಾಗೋದು. 24 ಒಂದು ಸತಿಗೆ. ಹೌದು. ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ? ಬೆಳಗ್ಗೆ 7:30ಗೆ ಇಲ್ಲಿ ಓಪನ್ ಆಗುತ್ತೆ. 7:30 ಸ್ಟಾಲ್ 8ಗೆ ಓಪನ್ ಆಗುತ್ತೆ. 7:30ಗೆ ಸ್ಟಾಲಲ್ಲಿ ಯಾವಾಗ ಏನು ಸಿಗುತ್ತೆ ಅಲ್ಲಿ? ಸೇಮ್ ಐಟಮ್ಸ್ ಸರ್. Same ಬಟ್ ಏನಂದ್ರೆ ಅಲ್ಲಿ ಕುತ್ಕೊಂಡು ತಿನ್ನೋಕ್ಕಾಗಲ್ಲ. ಲೈಕ್ ಯಾರೇ ಆಫೀಸ್ ಗೋವರ್ಸ್ಗೆ ಫಾಸ್ಟ್ ಆಗಿ ಸರ್ವಿಂಗು ಮತ್ತೆ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಇಲ್ಲಾದ್ರೆ ಬಾಳೆ ಎಲೆ ಮೇಲೆ ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಓಕೆ. ಅಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ದರದಲ್ಲಿ? ಅದು ಆ ಥರದ್ದು? ಹೌದು ಸರ್, ಪ್ರೈಸ್ ಡಿಫ್ರೆನ್ಸ್ ಇದೆ. ಅಲ್ಲಿ ಅಲ್ಲಿ ಶುರು ಮಾಡಿದಾಗ ನಾವು ಅದೇ ರೆಂಟ್ ಏನು ಕಟ್ತಿರ್ಲಿಲ್ಲ, ಮನೆಯಿಂದಾನೇ ಮಾಡ್ತಿದ್ವಿ. ಅದ್ರ ಪ್ರಕಾರ ಅಲ್ಲಿ 10 ರೂಪೀಸ್ ಇಡ್ಲಿ ಮತ್ತೆ ಸ್ವೀಟು ಎಲ್ಲಾನು ಚೇಂಜಸ್ ಇದೆ. ಒಂದು 5 ರೂಪಾಯಿ 10 ರೂಪಾಯಿ ವ್ಯತ್ಯಾಸ ಇದೆ. ಇಲ್ಲಿಗೂ ಅಲ್ಲಿಗೂ ಅಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಬಾಳೆ ಎಲೆಯಲ್ಲಿ ನೀವು ಹೌದು ಹೌದು. ಫುಲ್ ಮೀಲ್ಸ್ ಇದು ಫುಲ್ ಟಿಫನ್ ಆಯ್ತು. ಏನಂದ್ರೆ ಸರ್, ಕಾಂಬೋ ತರ ನಾವು ಶುರು ಮಾಡಿದೀವಿ. ಜನ ಕಾಂಬೋ ಇಷ್ಟಪಡ್ತಾರೆ. ಎಲ್ಲರೂ ಎಲ್ಲ ಟ್ರೈ ಮಾಡ್ಬೋದು. ಒಂದು ಸ್ವೀಟ್, ಒಂದು ಸ್ವಲ್ಪ ಪೋರ್ಷನ್ ಆಫ್ ಸ್ವೀಟು, ಒಂದು ಸ್ವಲ್ಪ ಪೋರ್ಷನ್ ಆಫ್ ಇವತ್ತಿರೋ ಪ್ರಕಾರ ಶಾವ್ಗೆ, ಮತ್ತೆ ಪುಳಿಯೋಗರೆ ಅಥವಾ ಬಿಸಿಬೇಳೆಬಾತು, ರೈಸ್ ಐಟಮ್ ಅಲ್ಲಿ ಯಾವ್ದಾದ್ರು ಒಂದು, ಮತ್ತೆ 1 ಇಡ್ಲಿ 1 ವಡೆ, ಇಷ್ಟು ಬರುತ್ತೆ. ಏನಾದರೂ ಎಕ್ಸ್ಟ್ರಾ ತಗೊಳ್ಳೋದಾದ್ರೆ ತಗೋಬಹುದು. ಇವತ್ತು ಸೋರ್ಗಡುಬು ಅಂತ ಸ್ಪೆಷಲ್ ಆಗಿ ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿ ತುಂಬಾ ದಿನ ಆಯ್ತು. ಸೋರ್ಗಡುಬು ಅಂತ ಇದೆ, ಅದು ಸ್ವೀಟ್ ಪಂಪ್ಕಿನ್ ಇಡ್ಲಿ ಅಂತ ಹೇಳ್ತಾರೆ, ಸೋರೆಕಾಯಿ ಇಡ್ಲಿ ಅಂತಾನು ಹೇಳ್ತಾರೆ. ಅದು ಇದೆ, ಅದನ್ನು ಎಕ್ಸ್ಟ್ರಾ ತಗೋಬಹುದು. ಓಕೆ. ಎಷ್ಟು ಅದಕ್ಕೆ? ಅದು ಪರ್ ಪ್ಲೇಟ್ 60, 2 ಪೀಸ್ ಬರುತ್ತೆ ಸರ್. ಉಳಿದಿದ್ದನ್ನೆಲ್ಲ ಈ ಕಾಂಬೋ ಹೇಳಿದ್ರೆ ಕಾಂಬೋ 100 ಸರ್. 100 ರೂಪೀಸ್. ಬಟ್ ಫುಲ್ ಆಗುತ್ತೆ ಒಬ್ರು ಬಂದು? ಸರ್, ಒಬ್ರಿಗೆ ಫುಲ್ ಆಗುತ್ತೆ. ಓಕೆ. Every week maximum we'll try to come here because of this delicious food they are serving. It's like authentic Carnatic style, and it's a Brahmin style food. Actually, it's a morning time. After 1 week struggling that going on traffic and coming and all eating outside. So now we are coming on Saturdays and Sundays morning and weekends. It's like a very good refreshment like anything. And for kid also, she like this authentic food, and eating outside some what is that, burgers, that and all, compared to that junky food, and we are trying to just habituate her to eat something good. And that too, that the hot serving, that banana leaf, it's like a delicious thing. You can't able to expect that. It's this is a 3rd or 4th time we are coming actually. And every week we are planning actually morning time, because that refreshment we need in day-to-day life. So it's a delicious. Everyone I am suggesting, and just come here and taste once. Will definitely will not get regret. It's like a very worthy, and every worthy for your penny. And they are not at all actually. I noticed that one more thing. They are not actually profit oriented. The people are not profit oriented, and they are just want to give some good experience to good food experience and authentic food experience to the people who are coming here. And they see the queue also. They are actually getting day to day. They get people are just exploring everyone, and some like I seen that Krupal Amana, someone I used to follow his vlog actually. I seen after his vlog only I came to know this. And I suggested so many of my friends also, they are also visiting. It's like a good place, and it's like a heavenly breakfast you can enjoy. It's a delicious thing.
ಸರ್ ನಾವು ಹಾಸನ್ ಕಡೆ ಅಯ್ಯಂಗಾರ್ಸು, ರಾಮನಾಥ್ಪುರ ಅಯ್ಯಂಗಾರ್ಸು. ನಮ್ಮ ಮನೇಲಿ ನಮ್ಮ ತಾಯಿ ನಮ್ಮ ಅಜ್ಜಿರು ಏನ್ ಮಾಡ್ತಿದ್ರು ಅದನ್ನೇ ನಾವು ಮುಂದುವರ್ಸ್ಕೊಂಡು ಬಂದಿದೀವಿ. ಓಕೆ. ಇರ್ಲಿ, ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದು ಇಲ್ಲ ಸರ್, ಆನಿಯನ್ ಗಾರ್ಲಿಕ್ ಬಳಸಲ್ಲ ಯಾವುದ್ರಲ್ಲಿ ಬಳಸ. ಯಾವ್ದ್ರಲ್ಲೂ ಬಳಸಲ್ಲ. ಓಕೆ. ನಿಮ್ಮ ಹಿನ್ನೆಲೆ ನಿಮ್ದು ಅಮ್ಮ ಅಪ್ಪ? ನಮ್ಮ ತಂದೆ ತಾಯಿ ಅದೇ ರಾಮನಾಥ್ಪುರದವರು, ಆದರೆ ಅಪ್ಪ ಅಮ್ಮ ಇಲ್ಲ. ಅಮ್ಮ ಬ್ರೈನ್ ಟ್ಯೂಮರ್ ಆಗಿ ಹೋಗ್ಬಿಟ್ರು, ತುಂಬ ವರ್ಷ ಆಯಿತು, ಒಂದು 12 ವರ್ಷನೇ ಆಯಿತು. ಅಪ್ಪ ಹೋಗು 8 ವರ್ಷ ಆಯಿತು. ಸೊ ನಾನು ನಮ್ಮ ಸಿಸ್ಟರ್ ಇದ್ದೀವಿ. ಇಬ್ಬರು ನೀವು ಹೆಣ್ಮಕ್ಳು? ಹೌದು. ನಮ್ಮ ಸಿಸ್ಟರ್, ನಮ್ಮ ಭಾವನೂ ನಮ್ಮ ಜೊತೆಗಿದ್ದಾರೆ ಇವಾಗ. ಅವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವ್ರದ್ದು ಬೇಕ್ರಿ ಇತ್ತು, ಅಯ್ಯಂಗಾರ್ ಬೇಕ್ರಿ ಇತ್ತು ಇಂದಿರಾನಗರಲ್ಲಿ. ಈಗ ಅವರು ಕಮರ್ಷಿಯಲ್ದೇನೋ ಪ್ರಾಪರ್ಟಿ ಏನೋ ಇದಾಯಿತು, ಅದು ಬಿಲ್ಡ್ ಮಾಡ್ತಿದ್ದಾರೆ. ಸೊ ರೈಟ್ ನಾವು ದೇ ಆರ್ ಆಲ್ಸೋ ಫ್ರೀ. ಅದಕ್ಕೆ ಅವರು ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ. ಅಕ್ಕ ತಂಗಿರು ಸೇರಿ ಶುರು ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ. ಇವ್ರ ಫೋನ್ ನಂಬರು ಕಾಂಟ್ಯಾಕ್ಟ್ ಎಲ್ಲ ನೀವು ಕೊಡ್ತೀರಾ? ಅದ್ರಲ್ಲಿ ಕೊಡಿ. ಭಾರಿ ಮನೆ ತರ ಇದೆ. ನಾವು ಹೋಟ್ಲ್ನವ್ರು, ಅದ್ರಿಂದ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಹಾಗಾಗಿ ರಿಸ್ಕ್ ಇದೆ. ಸಾಹೇಬ್ರು ಹೊರಟೆ ಬಿಟ್ರ? ಸರ್ ಬನ್ನಿ ಬನ್ನಿ ಬನ್ನಿ, ನಿಮ್ದೇ ಮಾತುಕತೆ ನಡೀತಾ ಇತ್ತು. ನಾನು ಒಂಚೂರು ಬೇಗ ಮಾತಾಡ್ಸ್ಬಿಡ್ತೀನಿ ನಿಮ್ಮನ್ನ. ಸರ್ ಎಲ್ಲಿ ಹೊರಟ್ರಿ ಈಗ? ಈಗ ನಾನು ಸ್ಟಾಲ್ ರನ್ ಮಾಡ್ತಾ ಇದ್ದೀವಿ 1.5 ವರ್ಷದಿಂದ. ಸೊ ಇಲ್ಲೇ ಸೆಕೆಂಡ್ ಫೇಸ್ ಅಲ್ಲಿನೇ, ಅಲ್ಲಿಗೆ ಹೋಗ್ತಾ ಇದೀವಿ. ಸಂಡೇ ಆದ್ರೂ ಚೂರು ಲೇಟ್ ಆಯ್ತು ಇವತ್ತು. ನಮ್ಮ ಭಾವ ಅಲ್ಲಿ ಇದ್ದಾರೆ ಆಲ್ರೆಡಿ 8 ಗಂಟೆಗೆ. ನಾನು ಇವಾಗ ವಡೆ ತಗೊಂಡು ಹೋಗ್ತಾ ಇದ್ದೀನಿ, ಬಿಸಿ ಬಿಸಿ. ಹೌದು, ಹೋಗ್ತಾ ಇದ್ದೀನಿ. ಎಲ್ಲದನ್ನು ಕತೆ ಹೇಳಿದ್ರು, ರೈಡ್ದು ನಿಮ್ಮ ಕತೆ, ಪಂಚಾಯತಿ ಕಟ್ಟೆ ಊಟ ಆ ಥರದ್ದು ಇಷ್ಟಪಡ್ತೀರಿ? ಹೌದು, ತುಂಬಾ ಇಷ್ಟ. ಹಳ್ಳಿ ಕಡೆ ಊಟ ಅಂತ ನನಗೆ ತುಂಬಾ ಇಷ್ಟ. ಸೊ ಬ್ಯಾಂಗ್ಳೂರಲ್ಲಿ ಆ ಥರ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಊಟ ಸಿಗೋದು ತುಂಬಾ ರೇರ್ ಕನ್ಸ್ತು. ಇಲ್ಲಾಂದ್ರೆ ಕನಕಪುರ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲಿ ಕೋಲಾರ ಕಡೆ ಹೋಗ್ಬೇಕು, ಆ ಥರ. ಸೊ ಹಾಗೆ ಒಂದು ಸ್ವಲ್ಪ ಫೀಲ್ ಕೊಡೋಣ ಅಂತ, ಒಂದು ಮನೆ ವಾತಾವರಣ. ಓಕೆ. ಇನ್ನೊಂದೇನಂದ್ರೆ ಇವರು ಬೆಂಗಾಲಿ. ಓ ಸೂಪರ್. ಮತ್ತೆ ಕನ್ನಡ ಎಷ್ಟು ಚಂದ ಮಾತಾಡ್ತಿರಲ್ರಿ? ನಮ್ಮ ಬ್ಯಾಂಕಿಂಗ್ ಅಲ್ಲಿ ಇದೆ, ನಾವು ಇಬ್ರು ಬ್ಯಾಂಕಿಂಗ್ ಅಲ್ಲಿ ಇದೆ ಆಕ್ಚುಲಿ. ಸೊ 2007 ಇಂದ ನಮ್ಮ ಕೆರಿಯರ್ ಸ್ಟಾರ್ಟ್ ಆಗಿದೆ ಬ್ಯಾಂಕಿಂಗ್. ಸೊ ಟೋಟಲ್ 15 ವರ್ಷ ಕೆರಿಯರ್ ಅಲ್ಲಿ ಆಲ್ಮೋಸ್ಟ್ 14 ಇಯರ್ಸ್ ನಾನು ಕರ್ನಾಟಕ ಸುತ್ತಮುತ್ತ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಅಲ್ಲಿ ಸೌತ್ ಕನ್ನಡ ಮಾಡಿಲ್ಲ, ಬಟ್ ವಿಸಿಟ್ ಮಾಡಿದ್ದೀವಿ. ನಾರ್ತ್ ಕರ್ನಾಟಕ ಸೈಡ್, ಇಲ್ಲಿ ಬ್ಯಾಂಗ್ಳೂರ್ ಸೈಡ್, ಮೈಸೂರು, ಚಾಮರಾಜನಗರ ತನಕ ಕೆಲಸ ಮಾಡಿದ್ದೀನಿ. ಹೌದು ಸರ್, ಹೌದು. ಮೈಸೂರಲ್ಲಿ ಇಬ್ರು ವರ್ಕ್ ಮಾಡ್ತಿದ್ವಿ. ಓಕೆ. ಓಹೋ, ಅವಾಗೆಲ್ಲ ಇದನ್ನ ಮಾತಾಡ್ತಿದ್ರಿ ನೀವು? ಮುಂದೊಂದು ದಿವಸ ಹಿಂಗೆಲ್ಲ ಮಾಡೋಣ? ಇಲ್ಲ ಸರ್, ಐಡಿಯಾನೇ ಇರ್ಲಿಲ್ಲ. ಬಟ್ ನಾವು ಪುಣೆಯಲ್ಲಿ ಇದ್ದಾಗ ಆಕ್ಚುಲಿ ಮಾತುಕತೆ ಇತ್ತು. ಪುಣೆಯಲ್ಲಿ ಶಿಫ್ಟ್, ಇವ್ರದ್ದು ಪುಣೆಯಲ್ಲಿ ಜಾಬ್ ಶಿಫ್ಟ್ ಆಗಿತ್ತು. ಅಲ್ಲಿ ಯೋಚನೆ ಮಾಡ್ತಿದ್ವಿ ಅಲ್ಲಿ ಏನಾದ್ರು ಶುರು ಮಾಡೋದಂತ ಅಷ್ಟೇ, ಬೇರೆ ಅಷ್ಟೇ. ಅಷ್ಟೊತ್ತಿಗೆ ಬೆಂಗಳೂರಿಗೆ ಮನ್ಸು ಕರ್ನಾಟಕದ ಕಡೆಗೆ ಎಳಿತಾ ಇತ್ತು. ನನಗೆ ಯಾವಾಗ್ಲೂ ಕರ್ನಾಟಕದಲ್ಲೇ ಸೆಟ್ಲ್ ಆಗ್ಬೇಕು ಅಂದ್ರೆ ಬೆಂಗಳೂರು ಮೈಸೂರಲ್ಲೇ ಇಷ್ಟ ತುಂಬಾ. ಅದಕ್ಕೆ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳ್ತಾನೆ ಇದ್ದೆ. ಒಂದು ಚಾನ್ಸ್ ಸಿಕ್ತು ಇವ್ರಿಗೆ, ಯಾವುದೋ ಒಂದು ಆಪರ್ಚುನಿಟಿ ಸಿಕ್ತು. ಇಲ್ಲಿಗೆ ಬಂದು ಮತ್ತೆ ಸೆಟ್ಲ್ ಆದ್ವಿ. ಇಲ್ಲಿಗೆ ಬಂದು ಒಂದು 2-3 ವರ್ಷ, ಅದೇ ಮಗಳಿಗೆ 3 ವರ್ಷ ಆಗೋ ತನಕ ಏನು ಮಾಡಲಿಲ್ಲ. ಅವಾಗ ಇವ್ರು ಕೆಲಸ ಮಾಡ್ತಿದ್ರು, ನಾ ಏನು ಮಾಡ್ತಿರ್ಲಿಲ್ಲ. ಆಮೇಲೆ ಇದು ಶುರುವಾಗಿತ್ತು. ನಮ್ಮ ಕರ್ನಾಟಕದ ಅಳಿಯ. ಹೌದು. ಏನನ್ಸುತ್ತೆ ನಿಮ್ಮ ಅಸ್ಸಾಂಗೆ ಇಲ್ಲಿಗೆ ನಿಮ್ಮ ಫುಡ್ ಕಲ್ಚರು? ಫುಡ್ ಡಿಫ್ರೆನ್ಸ್ ತುಂಬಾನೇ ಡಿಫ್ರೆಂಟ್ ಇದೆ. ಬಟ್ ನಮ್ಮ ಕಡೆ ಶೈಲಿ ಅಲ್ಲಿನೂ ಅಂದರೆ ಪೂರ್ತಿ ವೆಜಿಟೇರಿಯನ್ ಅಂತ ತುಂಬ ಇದೆ. ನಮ್ಮ ಮನೆ ಕಡೆಯಲ್ಲೂ ಪೂರ್ತಿ ವೆಜಿಟೇರಿಯನ್ ಒಂದು ಸಮಾನ ಅಲ್ಲಿ ಇತ್ತು. ಓಕೆ. ಸೊ ಆ ಕಡೆ ಸೈಡ್ದು ವೆಜಿಟೇರಿಯನ್ ಡೇಸ್ ಒಂದು ದಿವಸ ಇಲ್ಲಿಂದ ಕರ್ಕೊಂಡು ಬರಬೇಕು ಅಂತ ಆಸೆ ಇದೆ. ಇವರು ತುಂಬ ಚೆನ್ನಾಗಿ ಬೆಂಗಾಲಿ ಅಡುಗೆಗಳು ಮಾಡ್ತಾರೆ ನಮ್ಮ ಮನೆಯಲ್ಲಿ. ಓಕೆ. ಸೊ ನೋಡೋಣ, ಚಾನ್ಸ್ ಸಿಗದೆ ಅದನ್ನು ಇಂಟ್ರೊಡ್ಯೂಸ್ ಮಾಡೋಣ ಜನಗೆ. ಬಟ್ ಸದ್ಯಕ್ಕೆ ಇಲ್ಲಿಂದ ಊಟ. ಅಪ್ಪ ಅಮ್ಮ ಅಲ್ಲೇ ಇದೆ. ಬಂದಿದ್ರಾ ಇಲ್ಲಿಗೆ? ನೋಡಿದ್ರೆ ನೀವು ಹೋಟ್ಲೆಲ್ಲ? ಹೌದು. ಏನು ಹೇಳಿದ್ರು, ಹೇಗಿತ್ತು ರಿಯಾಕ್ಷನ್? ಅವರು ಖುಷಿ. ಅವ್ರು ಬರ್ತಾರೆ, ಬಂದ್ರೆ 1 ತಿಂಗಳು ಇರ್ತಾರೆ. ಬಿಕಾಸ್ ಅಲ್ಲಿಂದ ಬಂದು ಫ್ಲೈಟ್ ಚಾರ್ಜಸ್ ಎಲ್ಲ ಹಾಕೊಂಡು ಬೇಗ ಹೋದ್ರು ವೇಸ್ಟ್. ಅದಕ್ಕೆ ನಾವು ಬಂದ್ರೆ 1 ತಿಂಗಳು ಇರಿ ಅಂತ ಹೇಳ್ತೀವಿ. ಸೊ ಬಂದ್ರೆ 1 ತಿಂಗಳು ಇರ್ತಾರೆ ಜೊತೆಗೆ. ನಮ್ಗೆ ಅವಾಗ ಒಂಚೂರು ಮಗು ನೋಡ್ಕೊಳಕ್ ಹೆಲ್ಪ್ ಆಗುತ್ತೆ. ಓಕೆ. ಮುಂದಿನ ಡ್ರೀಮ್ ಹೇಳ್ಬಿಡ್ರಿ, ಇಬ್ರು ಇದೀರಿ, ಮುಂದೆ ಏನು ದೊಡ್ಡ ಮಟ್ಟದಲ್ಲಿ ಏನು ತಗೊಂಡು ಹೋಗ್ಬೇಕಂತ ಇದೆಯಾ ಇದನ್ನ? ಸರ್ ಏನಂದ್ರೆ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ವಿ ಬಿಲೀವ್ ಇನ್ ಆರ್ಗ್ಯಾನಿಕ್ ಗ್ರೋತ್ ಅಂತ. ಸೊ ನೋಡಿ, ತಗೋಬಿಟ್ಟು ಊಟ ಶುರು ಮಾಡಬೇಕು ಅಂತಾನೆ ಮೇನ್ಲಿ ತಗೊಂಡೊಂದು 4 ಮಂತ್ಸ್ ಸ್ಟಾರ್ಟೇ ಮಾಡಿರ್ಲಿಲ್ಲ. ಅಂದ್ರೆ ಈ ಮನೆ ತಗೊಂಡ್ ಬಾಡಿಗೆಗೆ ನಾ ಹೇಳದ್ನಲ್ಲ, ಪಾಸ್ ಮಾಡ್ಬೇಕಾಯ್ತು ಅಪಾರ್ಟ್ಮೆಂಟ್ ಅಲ್ಲಿ, ಮಾಡಕ್ ಬಿಡ್ಲಿಲ್ಲ ಅಂತ ಪಾಸ್ ಮಾಡಿ ಇದು ಶುರು ಮಾಡಿದ್ವಿ. ಇಲ್ಲಿಂದ ಅಡಿಗೆ ಮಾಡ್ಕೊಂಡು ಅಲ್ಲಿ ತಗೊಂಡ್ ಹೋಗ್ತಿದ್ವಿ. ಇಲ್ಲೊಂದು 3 ಮಂತ್ಸ್ ಸುಮ್ಮನೆ ಬಾಡಿಗೆ ಕಟ್ಟಿದ್ವಿ, ಶುರುನೇ ಮಾಡ್ಲಿಲ್ಲ. ಬಿಕಾಸ್ ಎಲ್ಲ ಫಾಸ್ಟ್ ಆಗಿ ಮಾಡೋದ್ ಬೇಡ ಅಂತ. ಫಸ್ಟ್ ಮೈಲ್ ಸ್ಟೋನ್ ಆಯ್ತು. ಸೆಕೆಂಡ್ ಮೈಲ್ ಸ್ಟೋನ್ ಇವ್ರ ಶೈಲಿಯ ಊಟ ಇಲ್ಲಿ ಜನಗಳಿಗೆ ಸರ್ವ್ ಮಾಡಬೇಕು ಅಂತ ಆಸೆ. ಅದು ಡಿಲೇ ಆಗ್ತಾ ಇದೆ, ನೋಡೋಣ ಹೇಗೆ ವ್ಯವಸ್ಥೆ ಮಾಡಿ ಇನ್ನೇನು ಜನ ಬರ್ತಾರೆ, ಇಷ್ಟು ಸಾಕು ಜನಕ್ಕೆ.
ಜನಕ್ಕೆ ಒಂದು ಒಳ್ಳೆ ಊಟ ಬೇಕು, ಒಳ್ಳೆ ವಾತಾವರಣ ಬೇಕು, ಶುದ್ಧವಾದ ಅಡಿಗೆ ಬೇಕು. ಖಂಡಿತ. ಅದು ನೀವು ಬಡಿಸೋದು ನೋಡ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ತಗೊಳ್ಳಿ, ಇದು ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಡಿ ಅಂತ ಬಡಿಸ್ತಾ ಇದ್ರಿ ಇವರು. ಹೌದು ಸರ್. ಅದನ್ನ ನೋಡಿ ಬಹಳ ಖುಷಿ ಆಯ್ತು. ಮನೆಯಲ್ಲಿ ಬಡಿಸ್ದಂಗಿರ್ತದೆ ಅಲ್ಲ, ಮನೆಯಲ್ಲಿ ಅಲ್ಲಿದೆ ನೋಡ ಹಾಕೊಂಡು ತಿನ್ನು ಅಂತಾರೆ. ಹೌದು. ಈಗ ಮನೇಲಿ ಬಡ್ಸಕ್ಕೂ ಯಾರಿಗೂ ಟೈಮ್ ಇಲ್ಲ. ಬಡಿಸ್ದಂಗೆ ಬಡಿಸ್ತೀರಿ ನೀವು. ಹೇಳ್ತಾರೆ ಬೀಗರ ಮನೆ ಊಟಕ್ಕೆ ಬಂದಂಗಿದೆ ಇವತ್ತು, ಆಮೇಲೆ ಬಿಲ್ ಪೇ ಮಾಡ್ಬೇಕಲ್ವಾ, ಮನೇಲಿ ತಿಂದಂಗಿದೆ ಅಂತ ಒಂದಿಬ್ರು 3 ಜನ ನಮ್ಗೆ ಒಂಥರ ನಗು ಅವಾಗ. ಅದೇ ನಮ್ಮ ಸೆಕೆಂಡ್ ಮೈಲ್ ಸ್ಟೋನ್. ಆಮೇಲೆ ದೊಡ್ಡ ಡ್ರೀಮ್ಸ್ ಅದು ಎಲ್ಲ ನಿಧಾನಕ್ಕೆ ಪುಷನ್ ಮಾಡಲ್ಲ ಸರ್, ನಾವು ನಿಧಾನಕ್ಕೆ ಎಲ್ಲ ಮಾಡ್ತಾ ಇದೀವಿ. ಸೊ ಲೆಟ್ ಇಟ್ ಗೋ ಲೈಕ್ ದಟ್ ಅಂತ ಆಗಲಿ. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನು ಗಮನಿಸ್ತಾ ಇರ್ತೀನಿ. ಕಾರಣ ಅಂತಂದ್ರೆ ಒಂದು ಉದ್ಯಮ ಹೇಗೆ ಬೆಳೆಯುತ್ತೆ ಅಂತ ನಾವು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಾಗಿದೆ. ನೀವು ನೋಡಿ, ಇನ್ನೂ ಹಳೆ ಆ ಸ್ಟಾಲ್ ಬಿಟ್ಟಿಲ್ಲ, ಇನ್ನೂ ನಡೀತಾ ಇದೆ ಅಲ್ವಾ? ಅದ್ರ ಟೈಮಿಂಗ್ ಏನು? 8 to 10:30 11 ತನಕ. ಅದು ಅಷ್ಟೇನೆ? ಅಷ್ಟೇ. ಇದು 7:30 ಶುರು ಆಗುತ್ತೆ, ಅದು 8 o'clock ಶುರು. ಅಷ್ಟೇನೆ ಅದು ಕೂಡ. ಸೋಮವಾರದ ಹೊತ್ತು ರಜಾ. ಆಮೇಲೆ ಯಾವ್ದಾದ್ರು ನಮ್ಮ ಸೌತ್ ಇಂಡಿಯನ್ ಹಬ್ಬಗಳು ಹರಿದಿನಗಳು, ಅದೇ ದೀಪಾವಳಿ, ಅದಕ್ಕೆಲ್ಲ ರಜಾ ಇರ್ತೀವಿ. ಅದಕ್ಕೆಲ್ಲ ಏನು ನೋಡ್ತಾರೆ ಅವ್ರು ಯಾರು ಪಾರ್ಸಲ್ ಬೇಕು ಅಥವಾ ನಮ್ಗೆ ಏನಾದರೂ ಈ ಥರ ಟಿಫನ್ ಬೇಕು ಅಂದ್ರೆ ಕೊಡ್ತೀರಿ ಹಾಗೆ? ಹಾ ಸರ್, ಈಗ ಅಂದ್ರೆ ಪೋರ್ಟರ್ ಬುಕ್ ಮಾಡ್ತಾರೆ ಕೆಲವರು ಕಸ್ಟಮರ್ಸು. ಈಗ ಒಂದು ಯಾವುದೋ ಆ್ಯಪ್ಗೆ ಮಾಡೋಣ ಅಂತಿದ್ದೀವಿ. ಯಾವುದದ್ದು ದೀಪ್ ಓನ್ಲಿನಾ? ಅಲ್ಲ, ಬೆಳಗಿನ ಜಾವ ಒಂದು 50-100 ಟಿಫನ್ ಬೇಕು ನಮಗೆ. ಹಾ ಸರ್, ಮಾಡ್ಕೊಡ್ತೀವಿ. ಬಟ್ ನಮಗೆ ಅನುಕೂಲ ಅಂದ್ರೆ ನಮಗೆ ಸೂಟ್ ಆಗೋ ತರ. ಇವಾಗ ಇಲ್ಲಿನೂ ಇದೇ ಟಿಫನ್ ಅವತ್ತು ಮೆನು ಏನಿರುತ್ತೆ ಅದು ಕೊಡ್ತೀವಿ. ಅದೇನು ತೊಂದರೆ ಇಲ್ಲ, ಅದಾಗುತ್ತೆ ಸರ್. ಇದೇ ಟಿಫಿನ್ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದ್ರೆ ಅದು ಮುಂಚೆನೆ ಹೇಳಿದ್ರೆ. ಬೇರೆ ಟಿಫಿನ್ ಅಂದ್ರೆ ನಮ್ಮ ಮ್ಯಾನ್ ಪವರ್ ಸ್ವಲ್ಪ ಸ್ಕಿಲ್ ಲೆವೆಲ್ಸ್ ಕಮ್ಮಿ ಇದೆ. ಆರಾಮಾಗಿ ಮಾಡಿ ಟ್ರೈನಿಂಗ್ ದೇಮ್. ಬಹಳ ದಿವಸ ನಡೆಯಲ್ಲ ರಿಸ್ಕ್ ತಗೊಂಡ್ರೆ. ಅಷ್ಟೊಂದು ಸ್ಕಿಲ್ ಲೇಬರ್ಸ್ ಏನು ಇಲ್ಲ ಇವಾಗ ಸದ್ಯಕ್ಕೆ. ಹೆಲ್ಪರ್ಸ್ ಇದ್ದಾರೆ, ನಾವೇ ಜಾಸ್ತಿ ಎಲ್ಲ ಅಡಿಗೆ ಮಾಡೋದು. ಕರ್ಕೊಬಿಟ್ಟು ವಿ ಹ್ಯಾವ್ ಟ್ರೈನ್ ದೆಮ್ ಸೊ ದಟ್ ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ. ನಿಮ್ಮನ್ನ ಹಿಂಗೆ ನೋಡಿದವರು ನೀವು ಅಲ್ಲಿ ಇಡ್ಲಿ ಮಾಡ್ತಾ ಇದ್ರು ಅಂತ ನಂಬೋದೇ ಇಲ್ಲ. ಯಾಕೆ ಕಲ್ತ್ರಿ ಇದನ್ನೆಲ್ಲ ನೀವು ಕಲ್ಸಿದ್ರ? ಇಲ್ಲ ಸರ್, ಅವ್ರಿಗೆ ಮನೆಯವರಿಗೆ ಗೊತ್ತು ಸರ್, ಬರುತ್ತೆ. ಮನೆಯಿಂದ ಆಚೆ ಬಂದ್ಮೇಲೆ ಅಂದ್ರೆ ವೆಸ್ಟ್ ಬೆಂಗಾಲಿಂದ ಆಚೆ ಬಂದ್ಮೇಲೆ ಅವ್ರಿಗೆ ಅಡಿಗೆ ಮಾಡ್ಕೊಳ್ಳೋದೆಲ್ಲ ಕಲ್ತಿದ್ದಾರೆ. ಸೌತ್ ಇಂಡಿಯನ್ ಎಲ್ಲ ನಾನು ಬಂದ್ಮೇಲೆ ಚೂರು ಕಲ್ತಿದ್ದಾರೆ. ಎಲ್ಲ ನೀವಿಬ್ಬರೇ ಸೇರ್ ಮಾಡೋದು ಅಡಿಗೆ? ಸರ್, ಈಗ ನಮ್ಮ ಸಿಸ್ಟರ್ ಇದ್ದಾರೆ, ಜೀಜು ಇದ್ದಾರೆ, ನಮ್ಮ ಬಾವ ಇದ್ದಾರೆ. ಮೇನ್ ಅಡಿಗೆ ಇವರು ಮತ್ತೆ ಇವರ ಅಕ್ಕ. ನಾನು ನನ್ನ ಸಿಸ್ಟರ್ ಮೇಯ್ನು, ಮಿಕ್ಕಿದವರೆಲ್ಲ ಹೆಲ್ಪ್ ಮಾಡ್ತಾರೆ. ಸರ್, ಇವ್ರು ನಮ್ಮ ಸಿಸ್ಟರ್ ಪದ್ಮಶ್ರೀ ಅಂತ. ಪ್ರೊಫೆಷನಲಿ ಮೇಕಪ್ ಆರ್ಟಿಸ್ಟು, ಬ್ರೈಡಲ್ ಮೇಕಪ್, ಸ್ಯಾರಿ ಪ್ರಿಪ್ಲೀಟಿಂಗು ಎಲ್ಲ ಮಾಡ್ತಿರ್ತಾರೆ. ಹೇರ್ ಸ್ಟೈಲ್ ಎಲ್ಲ ಅದಕ್ಕೂ ಹೋಗ್ತಿರ್ತಾರೆ. ಅವ್ರಿಗೆ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ, ಹೋಗಕ್ ಏನಾದ್ರು ಬುಕಿಂಗ್ಸ್ ಇದ್ರೆ ಮುಂಚೆನೆ ಹೇಳ್ಕೊಂಡ್ಬಿಟ್ರೆ ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ಮಾಡ್ಕೋತೀವಿ. ಓಕೆ. ಏನು ಅವಳಿ ಜವಳಿನ ನೀವು? ಇಲ್ಲ ಸರ್, 5 years. ಅಯ್ಯಪ್ಪ, ಹಂಗೆ ಕಾಣಿಸ್ತೀರಿ. ಎಲ್ಲರೂ ಹಾಗೆ ಹೇಳ್ತಾರೆ ಸರ್. ಅಲ್ಲ, ಇವ್ರನ್ನ ಮಾತಾಡ್ಸ್ಬಿಟ್ಟು ನನ್ನ ಮಾತಾಡ್ತಿರ್ತಾರೆ. ಯಾರು ಮಾತಾಡಿಸ್ತಾ ಇಲ್ವಲ್ಲ, ನಕ್ಲೇ ಇಲ್ಲ, ನಕ್ಕಿರ್ತೀವಿ, ಮಾತಾಡಿಸ್ತಾನೆ ಇಲ್ವಲ್ಲ ಇವರು. ಮೊನ್ನೆ ಮಾತಾಡ್ಸಿದ್ವಿ, ನಿನ್ನೆ ನೋಡಿದ್ರೆ ಹಂಗೆಲ್ಲ ಇದ್ರು, ಇವತ್ತಾಕೆ ಹಿಂಗೆ? ಆಮೇಲೆ ಇಬ್ರು ಬಂದ್ಮೇಲೆ ನಿಮ್ಮನ್ನ ಮಾತಾಡ್ಸಿದ್ ನಾನು. ಇಬ್ಬರು ಹಾಗೆ ಹೇಳ್ಕೊ, ನನ್ನನ್ನು ಮಾತಾಡ್ಸಿರ್ತಾರೆ, ಇವ್ರು ನೋಡಿ ಇವ್ರು ಮಾತಾಡಿಸ್ತಾನೆ ಇಲ್ವಲ್ಲ ಇವತ್ತು ಅನ್ಕೋತಾರೆ. ಸೊ ಹಾಗೆ ಕನ್ಫ್ಯೂಸ್ ಆಗಿದ್ದಾರೆ. ಹೇಳಿ ನಿಮ್ದು, ಆಮೇಲೆ ಮಾತಾಡ್ತೀನಿ. ಉಳಿದ ಬಾಲ್ಯ ಹೇಗಿತ್ತು ನಿಮ್ದು? ಬಾಲ್ಯ ತುಂಬಾ ಚೆನ್ನಾಗಿತ್ತು ಸರ್. ಚಿಕ್ಕಬಳ್ಳಾಪುರದಲ್ಲಿ ಇದ್ದಿದ್ದು ನಾವು. ತಂದೆ ಬೇಕ್ರಿ ಇಟ್ಟಿದ್ರು, ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿತ್ತು ಬಾಲ್ಯದಲ್ಲಿ. ಅಂದ್ರೆ ಒಂದು ನಮ್ಮ ತಾಯಿಗೆ ಬ್ರೈನ್ ಟ್ಯೂಮರ್ ಬಂತು ತುಂಬಾ ಚಿಕ್ಕ ವಯಸ್ಸಲ್ಲೇ. ನಾವು 7ನೇ ಕ್ಲಾಸ್ ಇರೋವಾಗಲೇ ನಮ್ಮ ತಾಯಿಗೆ ಹುಷಾರು ತಪ್ಪಿತು. ಆದ್ರಿಂದ ನಾವು ಸ್ವಲ್ಪ ಅಡಿಗೆ ಎಲ್ಲ ಮಾಡಲೇಬೇಕಾಯ್ತು. ಬೆಳಗ್ಗೆ ಕಾಲೇಜ್ಗೆ ಹೋಗೋಕ್ಕೆ ಮುಂಚೆ, ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಎಲ್ಲ ಕಲ್ತ್ಕೊಂಡು ಆಗ್ಲಿಂದಾನೇ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಮದುವೆ ಆದಮೇಲೂ ನಾನು ಎಷ್ಟೋ ಕಲ್ತಿದ್ದೀನಿ. ಯಾಕೆಂದರೆ ನಮ್ಮ ತಾಯಿ ಎಷ್ಟು ಹೇಳ್ಕೊಟ್ರು ಅಷ್ಟು ಹೇಳ್ಕೊಟ್ಟಿದ್ರು. ನಮ್ಮ ಅತ್ತೆ ಆಮೇಲೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಅವ್ರ ಕಡೆಯಿಂದನೂ ನಾನು ತುಂಬ ಟ್ರೈನ್ ಆಗಿದ್ದೀನಿ. ಹೌದು, ಅಡಿಗೆ ವಿಚಾರದಲ್ಲಿ ಅವ್ರದ್ದು ತುಂಬಾನೇ ಟಿಪ್ಸ್ಗಳು ತಗೊಂಡಿದ್ದೀವಿ. ಅವ್ರ ಕಡೆಯಿಂದನೂ ತುಂಬ ಇಂಪ್ರೂವ್ ಆಗಿದೆ. ನಮ್ಮ ಎಲ್ಲಿ ಹೋಗಿಲ್ಲ ಹಂಗಾರೆ, ಇಲ್ಲಿದ್ದಾರೆ ಅಮ್ಮ. ಬಟ್ ಇದ್ದಿದ್ರೆ ಎಷ್ಟು ಖುಷಿ ಪಟ್ಟಿರೋ. ಹಾಂ ಸರ್, ಅದನ್ನ ಮಾತ್ರ ನಾವು ಅನ್ಕೋತೀವಿ. ನಮ್ಮ ತಂದೆ ತಾಯಿ ಇದ್ದಿದ್ರೆ ನಮ್ಮನ್ನು ಇವಾಗ ನೋಡಿ ಎಷ್ಟು ಖುಷಿ ಪಡ್ತಿದ್ರು ಅಂತ ತುಂಬ ಸಂತೋಷ. ಅಂದರೆ ದುಃಖ ಆಗುತ್ತೆ ಇವಾಗ, ಇಷ್ಟು ಸಂತೋಷ ಪಡ್ತಿದ್ರು ಅಂತ ಅನಿಸುತ್ತೆ. ನನ್ನ ಮಗಳು ಅಷ್ಟೇ, ಭರತನಾಟ್ಯಮ್ಮು, ಅವಳಿಗೆ 18 ವರ್ಷ, ಮಗ 14 ವರ್ಷ. ಅವ್ರನ್ನೆಲ್ಲ ನೋಡಿದರೆ ಎಷ್ಟು ಖುಷಿ ಪಡ್ತಿದ್ರು ಅಂತ ನಾವು ನೆನೆಸ್ಕೋತೀವಿ. ಏನು ಮಾಡೋದು, ನಮ್ಗೆ ಆ ಭಾಗ್ಯ ಇಲ್ಲ. ಹೌದು, ಇರೋರು ಅರ್ಥ ಮಾಡ್ಕೋಬೇಕು, ತಾಯಿ ಇರೋರು ಅರ್ಥ ಮಾಡ್ಕೋಬೇಕಲ್ಲ. ಇಲ್ದವ್ರಿಗೆ ನೋಡಿ ಅದು ಎಷ್ಟು ಕೊರಗಿದೆ. ಹಾಂ, ಓಕೆ. ಹಾಂ.
ಸರಿ, ತೋರಿಸ್ಬಿಡಿ ನಿಮ್ಮ ಮತ್ತೇನೇನಿದೆ. ಇದು ಒಂದು ಹಾಲು. ಒಂದು ನನ್ನ ಅಕ್ಕನ ಮಗಳು ಸಿಂಚನ ಅಂತ ಹೇಳಿದ್ನಲ್ಲ, ಭರತನಾಟ್ಯಂ ಡ್ಯಾನ್ಸರ್ ಅಂತ, ಅವಳ ಫ್ರೆಂಡ್ ದಿವ್ಯಾ ಅಂತ, ಅವಳು ಒಳ್ಳೆ ಆರ್ಟಿಸ್ಟು. ಅವಳ ಕೈಲಿ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಂಡ್ವಿ. ಇದು ನಮ್ಮ ಬೇಕ್ರಿ ಹೇಳಿದ್ನಲ್ಲ, ಚಿಕ್ಕಬಳ್ಳಾಪುರದ ಬೇಕ್ರಿ ಅಂತ, ಅದ್ರದ್ದೊಂದು ಪೇಂಟಿಂಗು ರಾಮಾನುಜಾಚಾರ್ಯರು. ಮತ್ತೆ ಡಾರ್ಜಿಲಿಂಗ್ ಕಡೆದು ಸ್ಲೀಪಿಂಗ್ ಬುದ್ಧ ಅಂತ ಇದೊಂದು ಹಿಲ್ಸು, ಅದನ್ನೆಲ್ಲ ಮಾಡಿಸ್ಕೊಂಡಿದೀವಿ ಸಣ್ಣದಾಗಿ. ಇಂಟೀರಿಯರ್ಸ್ ಅಂತ ನಾವೇನು ತುಂಬಾ ಖರ್ಚು ಮಾಡಿ ಏನೂ ಮಾಡಿಲ್ಲ, ಏನ್ ಬೇಕೋ ಅದು ಮಾಡಿದೀವಿ. ಇಷ್ಟೇ ಇರ್ಬೇಕು, ಇಷ್ಟೇ ಚಂದ ಇದೆ, ಚಂದ ಇದೆ, ಸಾಕು. ಮನೆ ವಾತಾವರಣ ಅಂದ್ರೆ ಹಿಂಗೆ ಇರ್ಬೇಕಲ್ಲ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಹೋಟೆಲ್ ಆಗ್ತದೆ. ಹೌದು, ನಿಜ ಅಲ್ವಾ? ಓಕೆ. ಇದೊಂದು ಸಣ್ಣ ರೂಮು, ಇಲ್ಲೊಂದು 6ರಿಂದ 7 ಜನ ಕೂರ್ಬೋದು. ಅಲ್ಲೊಂದು ಚಿಕ್ಕ ರೂಮ್. ಇದು ಚೆನ್ನಾಗಿದೆ. ಓಕೆ. ಏನ್ ತುಂಬಾ ತಲೆ ಕೆಡಿಸ್ಕೊಂಡಿದ್ದು ಹಿಂಗೆ ಇರ್ಬೇಕಂತ ಮಾಡಿದಿರಿ ಅಲ್ವಾ? ಇಲ್ಲ ಸರ್, ಸಿಂಪಲ್ ಆಗಿ ಕೈಯಲ್ಲಿ ಏನಾಗುತ್ತೆ, ಇದು ಸುಮ್ಮನೆ ಏನೋ ಸುಮ್ಮನೆ ಮನೆ ಮಾರ್ಕೆಟ್ಗೆ ಹೋಗಿ ಒಂಚೂರು ತಂದು ಮಾಡಿದೀವಿ. ಇಲ್ಲಿ ಏನು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಏನು ಮಾಡಿಲ್ಲ ಅಲ್ವಾ? ಇದನ್ನ ಆರ್ಡರ್ ಕೊಟ್ಟು ಮಾಡಿಸಿದ್ರಿ ಟೇಬಲ್? ಹೌದು ಸರ್, ಇದು ಆರ್ಡರ್ ಕೊಟ್ಟು ಹಿಂಗಿರ್ಬೇಕು ಅಂತ. ಹೌದು ಅಲ್ಲ? ಹೌದು, ಚಂದ ಐತಿ ಇದು. ಕೈ ಚೆನ್ನಾಗಿದೆ ಇದೆ ಅಲ್ಲ? ಹೈಟ್ ಗಿಟ್ ಅಲ್ಲ, ಯಾರ ಮಾಡೋರಿದ್ರೆ ಇದನ್ನ ಚಂದ ಮಾಡಿಸ್ಬೋದು ಇದನ್ನ ಅಲ್ಲ? ತುಂಬಾ ಏನಾಗಾರ ಎಕ್ಸ್ಟ್ರಾ ಖರ್ಚು ಏನು ಮಾಡಿಲ್ಲ ನೀವು? ಇಲ್ಲ ಸರ್. ಅಲ್ಲ? ಹೌದು. ಇಂಟೀರಿಯರ್ಸ್ಗೆ ಅಂತ ಏನು ಮಾಡಿಲ್ಲ, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಇದು ಅಡ್ವಾನ್ಸ್ ಬಾಡಿಗೆ? ಅಡ್ವಾನ್ಸ್ ಬಾಡಿಗೆ. ದಿವಸ ಒಂದು 200-250 ಜನ ಬಂದು ಊಟ ಮಾಡಿ ಹೋಗ್ಬೋದಾ ಇಲ್ಲಿ? ಈಗ ಆಲ್ರೆಡಿ ಟಿಫನ್ ಮಾಡ್ತಾ ಇದ್ದಾರೆ. ಹಾ ಸರ್, 200-250 ವೀಕೆಂಡ್ಸ್ ಅಲ್ಲಿ ನಡೆಯುತ್ತೆ. ವೀಕ್ ಡೇಸ್ ಅಲ್ಲಿ ಒಂದು 80-70 ಆದ್ರೂ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ನನ್ಗೆ ಗ್ಯಾರಂಟಿ ಇದೆ 100%. ಇನ್ನು ನೋಡಿ ಜನ ಬರ್ತಾರೆ. ಯಾಕೆ ಅಂದ್ರೆ ಹುಡುಕ್ತಿದ್ದಾರೆ. ಏನ್ ಬೇಕಾಗಿದೆ ಜನಕ್ಕೆ ಅಂದ್ರೆ ಮನೆ ವಾತಾವರಣ ಬೇಕಾಗಿದೆ. ಇನ್ನೊಂದು ಪಾಪ ಎಲ್ಲೆಲ್ಲೋ ಏನನ್ನೋ ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದಕ್ಕಿಂತ ಮನೆ ಊಟ ಮಾಡೋಣ ಅಂತ ಬರ್ತಾರಲ್ಲ. ಹೌದು ಸರ್, ಹಾಗಾಗಿ 100% ಆಗುತ್ತೆ. ಥ್ಯಾಂಕ್ ಯು ಸರ್, ನಿಮ್ಮ ಹಾರೈಕೆ ಇರಲಿ. ಆಗ್ಲಿ. ಜನ ಬರಕ್ಕೆ ಶುರು ಮಾಡಿದ್ದಾರೆ. ಹಾ ಸರ್. ವೀಕೆಂಡ್ಸ್ ಸ್ವಲ್ಪ ಸ್ಲೋ ಆಗಿ ಶುರು ಆಗುತ್ತೆ, ಆಮೇಲೆ ಫಾಸ್ಟ್ ಆಗುತ್ತೆ. ಓಕೆ. ಇದೊಂದು ಸಣ್ಣ ರೂಮು, ಇಲ್ಲೊಂದು 5 ಜನ ಕೂರ್ಬೋದು. ಇಲ್ಲಿ ಒಂದು 5 ಜನ ಕೂತ್ಕೋಬಹುದು. ಓಕೆ. ಓಕೆ. ಏನನ್ಸಮ್ಮ? ಅಡಿಗೆ ಮನೆ ಬನ್ನಿ ಸರ್. ಸೊ ಕೈ ತೊಳ್ಕೊಳಕ್ ಒಂದು ಇಲ್ಲಿ ಮಾಡ್ಬಿಟ್ಟಿದ್ದೀರಿ. ಇಲ್ಲೊಂದು ಕೈ ತೊಳ್ಕೊಳಕ್ಕಿದೆ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಓಕೆ. ಇದು ಇಲ್ಲಿ ಇಡ್ಲಿ ಹಾಕ್ತಿರ್ತೀವಿ. ಅಡಿಗೆ ಮನೆ ಅಲ್ಲಿದೆ ಒಳಗೆ. ಓಕೆ. ಇಷ್ಟು ಸೆಟಪ್. ಎಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ಸರ್? 4 ಜನ ಇದ್ದಾರೆ. 4 ಜನ ಇದ್ದಾರೆ. ನಿಮ್ಮನ್ನು ಅಂದ್ರೆ 4 ನಮ್ಮನ್ನು ಬಿಟ್ಟು ಇವರು ವಡೆ ಹಾಕ್ತಿರ್ತಾರೆ. ನಮಸ್ತೆ. ಇವರು ಫಸ್ಟ್ ಇಂದಾನು ಇದಾರೆ ನಮ್ ಜೊತೆ. ಅಂದ್ರೆ ನಾವು ಅಲ್ಲಿ ಶುರು ಮಾಡಿದ್ವಲ್ಲ ಅವಾಗ್ಲಿಂದಾನು ನಮ್ ಜೊತೆಲಿ ಇದಾರೆ. ಹಂಸ ಅಂತ. ಇವ್ರು ಇಲ್ದೇ ಇದ್ರೆ ನಮ್ ಕೈ ಕಾಲು ಏನು ಓಡಲ್ಲ. ಅವರು ಎಷ್ಟು ಕಷ್ಟ ಆಗ್ಲಿ, ಜ್ವರ ಬರ್ಲಿ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ. ನಮಗ್ ತೊಂದರೆ ಆಗತ್ತೆ ಅಂತ. ಎಲ್ಲ ಸ್ಟಾಫ್ಸ್ ತುಂಬಾ ಒಳ್ಳೆಯವರು, ಸಹಕಾರ ಕೊಡ್ತಾರೆ. ಸುಮ್ನೆ ರಜಾ ಹಾಕೋದು ಎಲ್ಲ ಮಾಡಲ್ಲ. ಇದು ಅಡಿಗೆ ಮನೆ. ಹಾ ಸರ್, ಬನ್ನಿ. ಓಕೆ. ಇಷ್ಟು ಸೆಟಪ್. ಏನಿದು ಡಬಲ್ 3 ಬೆಡ್ರೂಮ್ ಮನೆ ಅಂತ ಅನ್ಸುತ್ತೆ? ಹೌದು ಸರ್, ಫಸ್ಟ್ ಡಬಲ್ ಇತ್ತಂತೆ, ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಮನೆ ಚೆನ್ನಾಗಿದೆ. ಅದಕ್ಕೆ ಜನ ಕಾಫಿ ಕೇಳ್ತಿದ್ದಾರೆ. ಏನ್ ಮೇಡಮ್ ಇಷ್ಟು ಚೆನ್ನಾಗಿರೋ ತಿಂಡಿ ಕೊಟ್ಬಿಟ್ಟು ಒಂದು ಕಾಫಿ ಕೊಡಲ್ಲ ನೀವು? ಕಾಫಿ ಕುಡಿದ್ರೇನೆ ಕಂಪ್ಲೀಟ್ ಆಗೋದು ನಮ್ಗೆ ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ ಸಣ್ಣ ಕಿಚನ್, ಇಲ್ಲಿ ಬಿಸಿ ಮಾಡ್ಕೊಂಡು ಸ್ಟವ್ ಅಲ್ಲಿ ತಗೊಂಡೋಗಿ ನಾವು ಕಾಫಿ ಸರ್ವ್ ಮಾಡೋದು ಅಂದ್ರೆ ಅದೊಂಥರ ನಮ್ಗೆ ಚಾಲೆಂಜಿಂಗ್. ಅದಕ್ಕೆ ಅಂತ ಇವಾಗ ಎಲ್ಲಾ ಹೋಟೆಲ್ಗಳಲ್ಲೂ ಒಂದು ಕೌಂಟರ್ ಇರುತ್ತೆ. ಎಲೆಕ್ಟ್ರಿಕ್ ಇದರಲ್ಲಿ ಡಿಕಾಕ್ಷನ್ ರೆಡಿ ಇರುತ್ತೆ. ಹಾಲು ಕುದೀತಾ ಇರುತ್ತೆ, ಕೊಡ್ತಿರ್ತಾರೆ. ಅದಕ್ಕೆ ಅಂತ ಒಬ್ರು ಪರ್ಟಿಕ್ಯುಲರ್ ಆಗಿ ನಿಂತಿರ್ತಾರೆ. ಇಲ್ಲಿ ಹಾಗಿಲ್ವಲ್ಲ. ಸೊ ಸ್ಟವ್ ಅಲ್ಲಿ ಹಾಲು ಬಿಸಿ ಮಾಡಿ ಡಿಕಾಕ್ಷನ್ ಮಾಡಿ ಕೊಡೋದು ಅಂದ್ರೆ ಅದೊಂಥರ ನಮ್ಗೆ ಕಷ್ಟ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಆ ಆಪ್ಷನ್ನ ಪಾಸ್ ಮಾಡಿದೀವಿ. ಬೇರೆ ಯಾವ್ದಾದ್ರು ರೀತಿ ಕೊಡಕ್ಕಾಗತ್ತಾ ಯೋಚಿಸ್ತಾ ಇದೀವಿ. ಇನ್ನು ಯಾವ್ದು ಹೊಳದಿಲ್ಲ. ಅದು ನಂದು ಕೂಡ ಡಿಮ್ಯಾಂಡ್. ಒಂದು ಟಿಫನ್ ಆದ್ಮೇಲೆ ಮತ್ತೆ ಕಾಫಿಗೆ ಎಲ್ಲಿ ನಿಲ್ಸೋದು, ಅದೊಂದು ಬ್ರೇಕ್ ಆಗುತ್ತೆ. ಮತ್ತು ಆವಾಗ ಕಾಫಿ ಕುಡಿದ್ರೇನೆ ಅದು ಮಜಾ ಅಲ್ವಾ? ಹೇಳ್ತಿರ್ತಾರೆ. ನೋಡ್ತಾ ಇದೀವಿ ಏನಾದ್ರು ಕೌಂಟರ್ ಆಚೆ ವ್ಯವಸ್ಥೆ ಮಾಡ್ಬೋದಾ ಅಂತ. ರೆಸಿಡೆಂಟ್ಸ್ ಏನಾದ್ರು ಹೇಳೋ ಚಾನ್ಸಸ್ ಇರುತ್ತೆ ಆಚೆ ಅಕಸ್ಮಾತ್ ಕ್ರೌಡ್ ಆದ್ರೆ. ಸೊ ಅದನ್ನು ಯೋಚಿಸ್ತಿದೀವಿ. ಯಾವ ರೀತಿ ತರದು ಅಂತ ಇನ್ನು ಗೊತ್ತಾಗ್ತಿಲ್ಲ. ಇಲ್ಲ, ಮಾಡಿ ಆಮೇಲೆ ಊಟ ಮಾಡಿ, ಹೌದು ಸರ್, ಕಾಫಿ ಮಾಡಿ
ನಿರಂತರವಾಗಿ ನಡೀಲಿ, ಚೆನ್ನಾಗಿ ನಡೀಲಿ. Thank you, ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಇಂಥ ಅಮ್ಮಂದಿರಿಗೆ ಹೌದು ಕೆಲಸ sir. ಕೊಡ್ತೀರಿ. ಹೌದು ಸರ್, ಅವರು ಎಲ್ಲ ಅದೇ ಹೇಳಿದ್ನಲ್ಲ, ಸ್ಕಿಲ್ಡ್ ಲೇಬರ್ಸ್ ಅಲ್ಲದೆ ಇದ್ರು ಬಂದ್ಮೇಲೆ ಟ್ರೈನ್ ಆಗಿ ಚೆನ್ನಾಗಿ ಮಾಡ್ತಿದ್ದಾರೆ. ಅಂಥವ್ರಿಗೆ ನಮಗೆ ಇವ್ರಿಗೇನೆ ಬೇರೆ ಯಾರಿಗೋ 40,000 50,000 ಕೊಡ್ಬೇಕು, ಇವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿ ಚೆನ್ನಾಗಿ ಹೆಂಗಸರನ್ನ ಜಾಸ್ತಿ ತಗೋಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇದೆ, ಈಗಲೂ ಅದೇ ಇದೆ. ಇವಾಗ ಲಂಚ್ ಶುರು ಮಾಡಬೇಕು ಅಂದ್ರೆ ಅವ್ರನ್ನೂ ಹುಡುಕ್ತಿದೀವಿ, ಸಿಕ್ಕಿದ್ರೆ ನಂಗೆ ಒಂದು ಹೆಲ್ಪ್ ಆಗುತ್ತೆ. ಇವಾಗ ಏನಂದ್ರೆ ಬೆಳಗ್ಗೆ ಎದ್ದು 4 ಗಂಟೆಗೆ ಬಂದು ಮಾಡಿ ಮತ್ತೆ ಅಡಿಗೆನೂ ಮಾಡಬೇಕು ಅಂದ್ರೆ ಫುಲ್ ಸುಸ್ತಾಗ್ಬಿಡುತ್ತೆ, ಬಾಡಿನೂ ಕೇಳೋದಿಲ್ಲ. ಅದರಿಂದ ಯೋಚಿಸ್ತಾ ಇದೀವಿ, ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ಸ್ಟಾಫ್ಸ್ ಸಿಕ್ಕಿದ್ಮೇಲೆ ಹೆಲ್ಪ್ಗೆ ಅಲ್ಲ, ಯಾರು ಬೇಕು ಅಂದ್ರೆ ಎಂಥವ್ರು ಬೇಕು ನಿಮ್ಗೆ? ಈಗ ನಮ್ಗೆ ನೋಡ್ತಾ ಇರೋರು ಯಾರು? ನಮ್ಗೆ ಚೆನ್ನಾಗಿ ಅಡಿಗೆ ಗೊತ್ತಿರೋರೇ ಬೇಕು ಸರ್. ಈ ಸತಿ ತಗೊಂಡ್ರೆ ಅಡಿಗೆ ಗೊತ್ತಿರೋರು ಬಂದ್ರೆ ನಾವು ಟ್ರೈನ್ ಮಾಡ್ತೀವಿ. ಅಟ್ಲೀಸ್ಟ್ ನನಗೆ ಬೆಳಗ್ಗೆಗೆ ನನ್ನನ್ನು ಬಿಟ್ಕೊಟ್ರೆ ಲಂಚ್ ನಾನು ಶುರು ಮಾಡ್ಬೋದು, ಆ ಥರ. ಸೊ ದಟ್ ಬೆಳಗ್ಗೆ ಯಾವ ತರ ಅಂದ್ರೆ ನಿಮ್ ಈ ಸ್ಟೈಲ್ ಅಡಿಗೆ ಮಾಡೋರು ಏನ್ ಸ್ಟೈಲ್ ಅದು ಅಡಿಗೆ ಅಂತ ಹೇಳ್ತಾರೆ ಅಂತ ಹೇಳ್ಬೋಣ ಅದ್ರಲ್ಲಿ? ನಾವ್ ಇವಾಗ ಮಾಡ್ತಿರೋದು ಅಯ್ಯಂಗಾರ್ ಶೈಲಿಯ ಅದರ್ ಸೌತ್ ಇಂಡಿಯನ್ ಇದೆ. ಇವಾಗ ಉಪ್ಪಿಟ್ಟು, ಅವಲಕ್ಕಿ, ಶಾವ್ಗೆ ಇದೆಲ್ಲ ಸೌತ್ ಇಂಡಿಯನ್ ಡಿಶಸ್. ಈ ಪುಳಿಯೋಗರೆ, ಕದಂಬ ಇದೆಲ್ಲ ನಮ್ಮ ಸ್ಟೈಲು. ಖಾರ ಪೊಂಗಲ್ ಅದೆಲ್ಲ ಬಂದ್ರೆ ಯಾರಾದ್ರೂ ನಾವು ಟ್ರೈನ್ ಮಾಡಿ ಹೇಳ್ಕೊಡ್ತೀವಿ, ಜೊತೆಲಿ ಇರ್ತೀವಿ. ಅಥವಾ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇರೋರು ಇದ್ರು ಖಂಡಿತ. ಯಾ ಬಟ್ ಎಷ್ಟು ಜನ ಬೇಕು? ನಂಗೆ ಒಬ್ರಂತೂ ಬೇಕು, ಒಬ್ರು ಹೆಲ್ಪರ್ ಬೇಕು, ಒಬ್ರು ಪ್ರಾಪರ್ ಭಟ್ರು ಬೇಕು. ಗೆಳೆಯರೇ ನೋಡಿ, ಇಲ್ಲಿ ಇಷ್ಟು ಅವಕಾಶಗಳಿದೆ. ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಸುಮಾರು ಜನ ನನ್ ಕೇಳ್ತಾನೆ ಇರ್ತೀರಿ, ಸರ್ ಎಲ್ಲಾದ್ರೂ ಕೆಲಸ ಇದ್ರಿ ಅಂತೇಳಿ. ಕರೆಕ್ಟಾಗಿ ಕೆಲಸ ಮಾಡೋರು ಇದ್ರೆ, ಮನೆ ವಾತಾವರಣ ಆಗಿರೋದ್ರಿಂದ ಹೋಟೆಲ್ ಸಂಸ್ಕೃತಿ ಅಲ್ಲ ಇದು. ಹೌದು, ಇವ್ರಿಗೆಲ್ಲ ಹೊಂದ್ಕೊಂಡು ಎಲ್ಲ ಹೆಣ್ಮಕ್ಳು ಇರ್ತಾರೆ. ಹೌದು, ಮನೆಯವ್ರ ತರ ಹೊಂದ್ಕೊಂಡು ಇರೋರ್ಗಿದ್ರೆ ಇಲ್ಲಿ ಖಂಡಿತ ಜನಕ್ಕೆ ಅವಕಾಶ ಇದೆ ಅಲ್ಲ? ಇಬ್ರಿಗಂತೂ ಇದೆ ಸರ್ ಸದ್ಯಕ್ಕೆ. ಲಂಚ್ ಶುರು ಮಾಡಿದ್ಮೇಲೆ ಇನ್ನೊಬ್ರನ್ನ ತಗೋಬಹುದು. ಶುರು ಮಾಡೋ ತನಕ ಇವಾಗ ಮುಂಚೆನೆ ತಗೋತೀವಿ, ಯಾಕೆಂದ್ರೆ ಟ್ರೈನ್ ಆಗ್ಬೇಕಲ್ಲ ಅವರು. ಸೊ ಸಡನ್ ಆಗಿ ಬಂದು ಲಂಚ್ ಶುರು ಮಾಡಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಒಂದು 2 months ವಿ ವಿಲ್ ಪೇ ದೆಮ್ ಸ್ಯಾಲ್ರಿ. ಏನ್ ಸ್ಯಾಲ್ರಿ ಅಂತ ಎಕ್ಸ್ಪೆಕ್ಟೇಷನ್ ಸರ್? ನಮ್ದು ದರ್ಶಿನಿ ಕೈಂಡ್ ಆಫ್ ಅಲ್ಲ. ಇವಾಗ ಮೇನ್ ಶೆಫ್ಗೆಲ್ಲ ದರ್ಶಿನಿಯಲ್ಲಿ ಇರುತ್ತೆ 40,000 ಆ ಥರ ಎಲ್ಲ ಸಂಬಳ ಇರುತ್ತೆ. ನಮ್ದು ಆ ಥರ ಅಲ್ಲ, ಸಣ್ಣ ಕಿಚನು, ಮನೆ ಥರ ಕಿಚನು. ಸೊ 20 to 25 ಅಂತ ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೀವಿ. ಜನ ಸಿಕ್ಕಿ ಅವ್ರು ಚೆನ್ನಾಗಿ ಕೆಲಸ ತೋರಿಸಿ ಅವ್ರ ಕೆಲ್ಸಕ್ಕೆ ಇನ್ನೂ ಕೊಡ್ಬೋದು ಅಂದರೆ ಇನ್ನೂ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಇಲ್ಲಿ ಇರೋದಕ್ಕೆ ಅವಕಾಶ ಇದೆಯಾ ಅವ್ರಿಗೆ? ಇಲ್ಲ, ಅಕಸ್ಮಾತ್ ದೂರದವ್ರಾಗಿದ್ರೆ ಆ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ತನಕ ಏನಂದ್ರೆ ಇಲ್ಲೆಲ್ಲ ಹೆಣ್ಮಕ್ಳು ಹತ್ತಿರದಿಂದ ಬರ್ತಾರೆ, ನಾವೇ ಅವ್ರನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಿ. ಇವರು 5 ಗಂಟೆಗೆ ನಮ್ ಜೊತೆ ಬರ್ತಾರೆ, ಅವ್ರು ನಮ್ಮನೆ ಹತ್ರನೇ ಇರೋದು. ಅವ್ರನ್ನ ಕಾರಲ್ಲಿ ಪಿಕ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀವಿ. ಇನ್ ಮಿಕ್ಕಿದವರೆಲ್ಲ ಫ್ಯಾಮಿಲಿ ಇದೆ, ಅವ್ರಿಗೆಲ್ಲ ಅವ್ರ ಪಡಿಗೆ ಅವ್ರು ಬರ್ತಾರೆ. ಇನ್ಯಾರಾದ್ರೂ ಬರೋರು ಇದ್ರೆ ಅವ್ರಿಗೆ ಅಕಾಮಿಡೇಷನ್ ಇಲ್ಲ ಅಂದ್ರೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಸಿಹಿ ಸುಪ್ರಭಾತಂ ಹೆಸರೇ ಬಹಳ ಚಂದಿದೆ. ಇದ್ರದ್ದು ಅಡ್ರೆಸ್ ಹೇಳ್ಬೇಡ? ಹಾ ಸರ್, ಇದು 18th May ನಲ್ಲಿದೆ, JP ನಗರ 5th phase, ತಿರುಮಲಗಿರಿ ಟೆಂಪಲ್ ಹತ್ರ ಇದೆ. ತಿರುಮಲಗಿರಿ ಟೆಂಪಲ್ಲು 18th May, JP ನಗರ 5th phase. JP ನಗರ ಅಂತಾರ. ಗೆಳೆಯರೇ ಬನ್ನಿ, ಅದ್ಭುತವಾಗಿರುತ್ತೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಿಮಗಾಗುತ್ತೆ. ಸ್ಯಾಟರ್ಡೆ ಸಂಡೇ ಅಂತೂ ರಜಾ ಇರುತ್ತೆ, ಬನ್ನಿ. ಒಂದಿಷ್ಟು ರಶ್ ಇರುತ್ತೆ. ಬೆಳಗ್ಗೆ 7:30 ಶುರು ಆಗುತ್ತೆ ಅಲ್ವಾ? ಹೌದು ಸರ್, 7:30. ನಾವು ಬರೋ ಒಳಗಡೆ ಇಲ್ಲ, ಆಲ್ರೆಡಿ ಶುರುವಾಗಿತ್ತು. ನಿಮ್ಮ ಇದು ಎಲ್ಲ ಪ್ರಿಪ್ರೇಷನ್ ಯಾವಾಗ ಶುರುವಾಗಿರುತ್ತೆ? ನಮ್ದು 4:45 5 ಗಂಟೆಗೆ ಇಲ್ಲಿ ಶುರುವಾಗುತ್ತೆ. 5 ಗಂಟೆಗೆ ಇಲ್ಲಿ ಶುರುವಾಗಿರುತ್ತೆ. ಬನ್ನಿ, ಮನೆ ತಿಂಡಿ ಮ್ಯಾಪ್ಸ್ ಅಲ್ಲಿ ಸಿಹಿ ಸುಪ್ರಭಾತಂ ಮನೆ ಅಂತ ಹಾಕಿ ಸ್ಟಾಲ್ ಅಂತಾನು ಇದೆ. ಕನ್ಫ್ಯೂಸ್ ಆಗಿ ಜನ ಅಲ್ಲಿಗೆ ಹೋಗ್ತಾರೆ. ಸ್ಟಾಲ್ ಎಲ್ಲಿದೆ ಇರೋದು? ಅದು 24th May ನಲ್ಲಿ ಸರ್. ಇಲ್ಲಿಂದ ಒಂದು 500 ಮೀಟರ್ ಅಷ್ಟೇ, ಜಾಸ್ತಿ ದೂರ ಇಲ್ಲ. 24th May ನಲ್ಲಿ ಎಲ್ಲಿ ಅಲ್ಲಿ ಇದು ಕಿಯಾ ಶೋರೂಮ್ ಇದೆ ಮೇನ್ ರೋಡ್ ಅಲ್ಲಿ, ಅದ್ರ ಆಪೋಸಿಟ್ ರೋಡ್ ಅಲ್ಲಿ ಬರುತ್ತೆ, ಅಲ್ಲಿ ಸಿಗುತ್ತೆ. ಮನೆಗೆ ಅಂದ್ರೆ ನೀವು ಇಲ್ಲಿ ಬರಬೇಕು. ನಾವು ಇದನ್ನ ಲೊಕೇಶನ್ ಮನೇದು ಹಾಕಿರ್ತೀವಿ. ಮನೆಗೆ ಬನ್ನಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮಕ್ಕಳನ್ನ ಎಲ್ಲರನ್ನ ಕರ್ಕೊಂಡು ಬನ್ನಿ, ಕುಟುಂಬ ಸಮೇತ ಬನ್ನಿ. ಇಂಥವ್ರಿಗೆ ಬೆಂಬಲ ಕೊಡಿ. ಯಾಕೆ ಅಂತಂದ್ರೆ ಏನು ದೊಡ್ಡದಾಗಿ ಬೆಳೆಸ್ತಾರೆ, ಉದ್ಯಮ ದೊಡ್ಡದಾಗಿ ಬೆಳೆಯುತ್ತೆ, ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡ್ತಾರೆ ಮತ್ತು ಮನೆ ತಿಂಡಿ ಸಿಗುತ್ತೆ. ಹಾಗಾಗಿ ಬಂದು ಇಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ಊಟ ಕೂಡ ಶುರು ಮಾಡ್ತಾರೆ. ಕಾಯ್ತಾ ಇರಿ, ಒಂದು ಒಳ್ಳೆ ಊಟನೂ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕಥೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ನಮಸ್ತೆ ನಮಸ್ತೆ.